ಒಂದು ವಾರ ಅನೇಕ ಕಥೆಗಳನ್ನು ಅನೇಕರು ವಾಚಿಸಿದ್ದಾರೆ. ಸಣ್ಣ ಕತೆ ಮುಖ್ಯವಾಗಿ ಒಂದು ಕಾಲದಲ್ಲಿ ಅಥವಾ ಆರಂಭದ ಕಾಲದಲ್ಲಿ ಪ್ರಾರಂಭವಾಗಿದ್ದು ಒಬ್ಬರು ಇನ್ನೊಬ್ಬರಿಗೆ ಹೇಳುವ ಮೂಲಕ. ಅಂದರೆ ಆದಿಮಾನವ ಇನ್ನೂ ಬೇಟೆಯಾಡಿ ಬದುಕು ಸಾಗಿಸ್ತಿರುವಂತಹ ಸ್ಥಿತಿಯಲ್ಲಿದ್ದಾಗ ತಾನು ಬೇಟೆಯಾಡಿದ ಪ್ರಾಣಿಗಳನ್ನು ತನ್ನ ಸಹ ಬೇಟೆಗಾರನಿಗೆ ರಾತ್ರಿ ಹೊತ್ತು ಹೇಳುವಾಗ ಕತೆ ಹುಟ್ಕೊಳ್ತು ಅಂತ ಒಂದು ಮಾತಿದೆ. ಒಂದು ರಾತ್ರಿಯಲ್ಲಿ ಬೆಂಕಿ ಹಾಕಿ ಅದರ ಸುತ್ತ ಬೇಟೆಗಾರರೆಲ್ಲರೂ ಕೂತು ಅವರ ಅಂದಂದಿನ ಶೌರ್ಯವನ್ನು, ಬೇಟೆಯ ವಿಧಾನವನ್ನು, ಪ್ರಾಣಿಗಳನ್ನು ಹೇಗೆ ಅಟ್ಟಿಸಿಕೊಂಡು ಹೋದರು, ಹೇಗೆ ಅಟ್ಟಿಸಿಕೊಂಡು ಬಂದರು, ಇವುಗಳನ್ನು ವರ್ಣಿಸುವುದಕ್ಕೆ ಒಂದು ರೀತಿಯ ಸಾಭಿನಯದ ರೂಪ ಕೂಡ ಕೊಟ್ಟಿದ್ದರಿಂದ ಸಣ್ಣ ಕತೆ ಹುಟ್ಟಿತು ಅಂತ ಒಂದು ಮಾತು ಹೇಳ್ತಾರೆ. ಮುಂದಿನದು ಸಾಮಾನ್ಯವಾಗಿ ಮನುಷ್ಯ ಜೀವನದ ಬಗ್ಗೆ ಕತೆಗಳನ್ನು ಹೇಳ್ತೊಡಗಿತ್ತು. ಸಮಾಜದಲ್ಲಿ ಸಮಾಜ ಜೀವಿಯಾದ ಮನುಷ್ಯ ಅನುಭವಿಸಿದ್ದನ್ನು, ಕಂಡದ್ದನ್ನು, ಕೇಳಿದ್ದನ್ನು ಇತರರಿಗೆ ಒಂದು ರೂಪದಲ್ಲಿ ಹೇಳುವ ವಿಶೇಷತೆಯನ್ನು ಗಳಿಸಿಕೊಂಡಾಗ ಅದು ಸಣ್ಣ ಕತೆ ಆಯಿತು ಅಂತ. ಸಣ್ಣ ಕಥೆಯಲ್ಲಿ ಮುಖ್ಯವಾಗಿ ಜಾನಪದ ಕಥೆಗಳಲ್ಲಿ ನಮಗೆ ಗೊತ್ತಾಗೋದು ಘಟನೆಗಳ ಅನುಕ್ರಮಣಿಕೆ. ಒಂದಾದ್ಮೇಲೆ ಒಂದೊಂದು ಇನ್ನೊಂದು ಕೊನೆಗೆ ಹೀಗಾಯಿತು ಅಂತ. ಇದು ನಿಜವಾದ ಕಥೆಯ ಸ್ವರೂಪ ಅಂತ ವಾಲ್ಟರ್ ಬೆಂಜಮಿನ್ ಅಂತ ಅನೇಕ ವಿದ್ವಾಂಸರು ಹೇಳಿದ್ದಾರೆ. ವಾಲ್ಟರ್ ಬೆಂಜಮಿನ್ ಇನ್ನೂ ಒಂದು ಮಾತು ಹೇಳ್ತಾನೆ. ಸಣ್ಣ ಕಥೆಯ ಕಾರ್ಯ ಏನಿತ್ತು ಅಂದರೆ, ಬಹುದೂರದಿಂದ ಬಂದಂಥ ಒಬ್ಬ ವ್ಯಕ್ತಿ ತನ್ನ ಅನುಭವಗಳನ್ನು ಅಥವಾ ಲೋಕಾನುಭವವನ್ನು ಬೇರೆಯವರಿಗೆ ಹೇಳ್ತಾ ಇದ್ನಲ್ಲ, ಅದು ಆಧುನಿಕ ಕಾಲದಲ್ಲಿ ಹೊರಟೋಯ್ತು. ಈಗ ಅಂಥ ಕತೆಗಾರ ಇಲ್ಲ ಅನ್ನುವ ಒಂದು ಮಾತನ್ನು ಕೂಡ ಅವನು ಹೇಳ್ತಾನೆ. ಅದು ನಿಜ. ನಾನು ಮೊದಲೇ ಹೇಳಿದಾಗೆ ಜಾನಪದ ಕಥೆಗಳಿಗೆ ಬಂದಾಗ ಎಲ್ಲ ಘಟನೆಗಳು ಕೂಡ ಒಂದು ರೀತಿಯ ಅನುಕ್ರಮದಲ್ಲಿ ನಡೆಯುತ್ತವೆ. ಇಂಗ್ಲೀಷ್ನಲ್ಲಿ ನಾವು ಅದು ಲೀನಿಯರ್ ಅಂತ, ಲೀನಿಯರ್ ಸ್ಟ್ರಕ್ಚರ್ನಲ್ಲಿ ಇರುವಂತಹ ಕಥೆಗಳಿಗೆ ನಾವು ಜಾನಪದ ಕಥೆಗಳು ಅಂತ ಹೇಳ್ತೇವೆ. ಆಧುನಿಕ ಕಾಲದಲ್ಲಿ ಕನ್ನಡದಲ್ಲಂತೂ ಮಾಸ್ತಿಯವರ ನಂತರ ಇದುವರೆಗೆ 100 ವರ್ಷಗಳ ಕಥಾ ಇತಿಹಾಸದಲ್ಲಿ ಸಣ್ಣ ಕಥೆಯ ಸಂರಚನೆಯಲ್ಲೇ ಅನೇಕ ಬದಲಾವಣೆಗಳು ಉಂಟಾಗಿದೆ, ಪ್ರಾಯೋಗಿಕ ಪದ್ಧತಿಗಳು ಉಂಟಾಗಿದೆ. ಕಥೆಗೆ ಆರಂಭ, ಮಧ್ಯ, ಅಂತ್ಯ ಇವು ಇದೆ ನಿಜ, ಆದರೆ ಅದೇ ಕ್ರಮದಲ್ಲಿ ಇವತ್ತು ಇಲ್ಲ. ಅದು ಇಲ್ಲದೆ ಇರೋದಕ್ಕೆ ಕಾರಣ ಏನು ಅಂತಂತಂದರೆ, ಸಣ್ಣ ಕತೆ ಸ್ವತಃ ಒಂದು ಕಲಾತ್ಮಕ ವಿಷಯವಾದಾಗ, ಒಂದು ಕಲಾತ್ಮಕ ರೂಪವನ್ನು ಪಡ್ಕೊಂಡಾಗ ಅನೇಕ ಬದಲಾವಣೆಗಳನ್ನು, ಅನೇಕ ಪ್ರಯೋಗಗಳನ್ನು ಅದು ಒಳಗೊಳ್ಳಬೇಕಾಯಿತು. ಹಾಗಾಗಿ ಇವತ್ತು ಆಧುನಿಕ ಕತೆ ಎಲ್ಲೋ ಮಧ್ಯದಲ್ಲಿ ಶುರುವಾಗಿ ಮತ್ತೆ ಪ್ರಾರಂಭಕ್ಕೆ ಬಂದು ಕೊನೆಗೆ ಮಧ್ಯದಲ್ಲಿ ಸಂಪರ್ಕಿಸಿ ಅಂತ್ಯವನ್ನು ಹೇಳಿ ಮತ್ತೆ ಆರಂಭಕ್ಕೆ ಬರುವಂಥ ಸ್ಥಿತಿ ಕೂಡ ಇದೆ. ಅಂದರೆ ಕಥೆಯ ಸಂರಚನೆಯಲ್ಲಿ ಉಂಟಾಗಿರುವ ಅನೇಕ ಬದಲಾವಣೆಗಳು. ಇಂಥ ಬದಲಾವಣೆ ಆಗಿರೋದ್ರಿಂದ ಒಂದು ಕಾಲದಲ್ಲಿ ನಾವು ಜಾನಪದ ಕಥೆಗಳನ್ನು ಹೇಗೆ ಕೇಳ್ತಾ ಇದ್ದೀವೋ ಹಾಗೆ ಆಧುನಿಕ ಸಣ್ಣ ಕಥೆಗಳನ್ನು ಕೇಳುವುದು ಸುಲಭವಲ್ಲ. ಓದುವವರು ಕೂಡ ವಿಶೇಷ ಒತ್ತು ಕೊಟ್ಟು ಓದಬೇಕಾಗತ್ತೆ. ಸಂತೋಷ ಸಂತತಿ ಅಂತಂದರೆ ಲಲೆಯ ಬಳಗದ ಅನೇಕ ಜನ ಏನು ಕಥೆಗಳನ್ನು ಓದಿದರೂ ಅವು ಓದುಗರಿಗೆ ಬಹಳ ಸ್ಪಷ್ಟವಾಗಿ ಕೇಳಿತ್ತು ಅಂತ. ಇದು ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಕೊಟ್ಟ ಅಂಶ. ಈಗ ಸಣ್ಣ ಕತೆ ಅಂದರೆ ಏನು ಅನ್ನುವುದರ ಬಗ್ಗೆ ಕೆಲವು ಮಾತುಗಳನ್ನು ನಾವು ಆಡೋಣ. ಸಣ್ಣ ಕತೆ ಅಂದರೆ ಏನು ಅಂತ. ಈಗ ನಾವು ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳೋಣ. ಆ ಪ್ರಶ್ನೆಗೆ ಮುಂಚೆ ಏನು ಅಂತಂದರೆ ಒಂದು ಹೇಳಿಕೆಯನ್ನು ಕೊಡೋಣ. ಅವನು ಬಂದ, ಇದೊಂದು ಹೇಳಿಕೆ. ಇವನು ಬಂದ ಅಂತ ಹೇಳಿದ ತಕ್ಷಣವೇ
4 ಪ್ರಶ್ನೆಗಳು ಆ ಹೇಳಿಕೆಯ ಜೊತೆಗೆ ಹುಟ್ಕೊಳ್ತವೆ. ಯಾಕೆ ಬಂದ, ಹೇಗೆ ಬಂದ, ಎಲ್ಲಿಂದ ಬಂದ, ಏನು ಮಾಡಿದ. ಅಂದರೆ ಒಂದು ಹೇಳಿಕೆ ಮಾಡಿದ ತಕ್ಷಣ 4 ಪ್ರಶ್ನೆಗಳು ಹುಟ್ಟುಕೊಂಡು ಅಲ್ಲೇ ಒಂದು ಸಣ್ಣ ಕತೆ ಇದೆ ಅಂತ ಆಯಿತು. ಅಂದರೆ ಸಣ್ಣ ಕತೆಗೆ ಈ 4 ಪ್ರಶ್ನೆಗಳನ್ನು ಸೇರಿಸಿಕೊಂಡು ಅಥವಾ ಅಳವಡಿಸಿಕೊಂಡು ರಚಿಸಿದ ಒಂದು ಸಣ್ಣ ಕತೆಗೆ ಅನೇಕ ಆಯಾಮಗಳು ಉಂಟಾಗ್ತವೆ. ಅದಕ್ಕೆ ಒಂದು ನೆಲೆ ಇರಬಹುದು, ಪಾತ್ರಗಳಿರಬಹುದು, ಪಾತ್ರಗಳ ಮನೋವಿಶ್ಲೇಷಣೆ ಇರಬಹುದು, ಕತೆಗಾರನ ಆಶಯ ಇರಬಹುದು, ಮತ್ತು ಕತೆ ಒಟ್ಟಿಗೆ ಏನನ್ನು ಧ್ವನಿಸಬೇಕು ಅನ್ನೋದ್ರ ಕಡೆ ಎಂಥ ರೂಪಕವಾದ ಭಾಷೆಯನ್ನು ಉಪಯೋಗಿಸಬೇಕು ಅನ್ನೋದು ಕೂಡ ಇರಬಹುದು. ಇದನ್ನು ಗಮನದಲ್ಲಿ ಇಟ್ಕೊಂಡಾಗ ಸಣ್ಣ ಕತೆ ಇನ್ನೆಲ್ಲ ರೂಪಗಳನ್ನು ಪಡೆಯುತ್ತೆ ಅಂತ ನಾವು ನೋಡ್ಬೋದು. ಉದಾಹರಣೆಗೆ, ಸಣ್ಣ ಕಥೆಯ ಸ್ವರೂಪ ಏನು ಎನ್ನುವ ಕುರಿತು ಸ್ವಲ್ಪ ವಿಚಾರ ಮಾಡಿದರೆ, ಪಾಶ್ಚಾತ್ಯ ಸಣ್ಣ ಕಥೆಯ ಮೂಲಪುರುಷ ನಾವು ಅಮೆರಿಕದ ಎಡ್ಗರ್ ಆಲನ್ ಪೋ ಅಂತ ತಿಳ್ಕೊಂಡಿದ್ದೀವಿ. ಅವನು ಸಣ್ಣ ಕಥೆಯನ್ನು ಅರ್ಧ ಗಂಟೆಯಿಂದ ಹಿಡಿದು 1 ಗಂಟೆ ಅಥವಾ 1.5 ಗಂಟೆಯೊಳಗೆ ಓದಿ ಮುಗಿಸಲು ಸಾಧ್ಯವಾಗುವ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಾನೆ ಅವನು. ಅವನ ಅಭಿಪ್ರಾಯದಲ್ಲಿ ಸಣ್ಣ ಕಥೆಯಲ್ಲಿ ಕಥಾವಸ್ತುವಿಗಿಂತ ಕಥಾ ರಚನೆಗೆ ಹೆಚ್ಚು ಪ್ರಾಧಾನ್ಯ ಇದೆ. ಕತೆಗೆ ಕಲೆಯ ಮುದ್ರೆ ಬಿದ್ದ ಹೊರತು ಅದು ಅತಿ ಸಣ್ಣ ಕತೆ ಅನಿಸೋದಿಲ್ಲ. ಸಣ್ಣ ಕಥೆಯಲ್ಲಿ ಕತೆಗಾರ ಒಂದೇ ವಿಷಯವನ್ನು ಎತ್ತಿ ರಸವತ್ತಾಗಿ ವರ್ಣಿಸಿ ಓದುಗನ ಮೇಲೆ ಒಂದು ನಿರ್ದಿಷ್ಟವಾದ ಪರಿಣಾಮ ಉಂಟು ಮಾಡ್ತಾನೆ. ಅದರಲ್ಲಿ ನಿರ್ದೇಶಿಸಿರುವ ವಿಷಯ ಒಂದೇ ಸನ್ನಿವೇಶಕ್ಕೆ ಸಂಬಂಧಪಟ್ಟಿರಬಹುದು ಅಥವಾ ಅನೇಕ ಸನ್ನಿವೇಶಗಳನ್ನು ಒಳಗೊಂಡಿರಬಹುದು. ಜೀವನದ ಒಂದೇ ಒಂದು ಚಿತ್ರವನ್ನು ಚಿತ್ರಿಸಿರಬಹುದು. ಜೀವನದ ಅನೇಕ ಅಂಶಗಳು ಅದರಲ್ಲಿ ಬಂದಿರಬಹುದು. ಕತೆ ನಡೆಯುವ ಕಾಲ ಒಂದೇ ದಿನದಲ್ಲಿ ಕೆಲವು ಗಂಟೆಗಳ ಅವಧಿಯಲ್ಲಿ ನಡೆದದ್ದಾಗಿರಬಹುದು. ನಡುವೆ ವರ್ಷಗಳ ಅವಧಿಯೂ ಬರಬಹುದು. ಆದರೆ ಕಥೆಯ ವಸ್ತು, ಅಲ್ಲಿನ ಪಾತ್ರ ರಚನೆ, ಅದರಲ್ಲಿನ ಆವರಣ ಎಲ್ಲವೂ ಒಂದೇ ಒಂದು ಗುರಿಯನ್ನು ಮುಟ್ಟಿಸುವಂತೆ ಪರಿಪೋಷಕವಾಗಿದ್ದು ಓದುಗನಲ್ಲಿ ಒಂದೇ ಒಂದು ಪರಿಣಾಮವನ್ನು ಮೂಡಿಸುವಂತಿದ್ದರೆ ಅದು ಸಣ್ಣ ಕತೆ. ಕತೆಗಾರನು ತನ್ನ ಕತೆಗೆ ಇಂಥದೇ ವಸ್ತುವನ್ನು ಆರಿಸಿಕೊಳ್ಳಬೇಕೆಂಬ ನಿಯಮವಿಲ್ಲ. ತಾನು ಕಂಡ ಒಂದು ನೋಟ, ತನಗೆ ಬಿದ್ದ ಒಂದು ಕನಸು, ತನಗೆ ಲಭಿಸಿದ ಒಂದು ಅನುಭವ, ತಾನು ಕೇಳಿದ ಒಂದು ವಿಚಾರ ಕತೆಗಾರನಿಗೆ ಕತೆ ಬರೆಯಲು ವಸ್ತುವಾಗಬಹುದು. ಅನೇಕ ವೇಳೆ ಅವನ ಕಿವಿಯ ಮೇಲೆ ಬಿದ್ದ ಒಂದೇ ಮಾತು ಅವನ ಕತೆಗೆ ಆಧಾರವಾಗಬಹುದು. ಈಗ ಸಣ್ಣ ಕಥೆಗಳ ಬಗ್ಗೆ ವಿಮರ್ಶಕರು ಏನು ಹೇಳಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಕೊಟ್ಟರೆ, ನನಗೆ ತಿಳಿದ ಮಟ್ಟಿಗೆ ಸಣ್ಣ ಕಥೆಯ ಬಗ್ಗೆ ಮೊಟ್ಟ ಮೊದಲು ಯೋಚಿಸಿದವನು, ಅದರ ಬಗ್ಗೆ ವಿಮರ್ಶಾತ್ಮಕವಾಗಿ ಹೋಗಿ ಬರೆದವನು ಐರ್ಲೆಂಡಿನ ಲೇಖಕ ಫ್ರಾಂಕ್ ಓಕೊನರ್. ಅವನು ಒಂದು ಮಾತು ಹೇಳ್ತಾನೆ, ಸಣ್ಣ ಕತೆ ಅಂದರೆ ಏನು ಅಂತಂದರೆ, ಆ ಸಣ್ಣ ಕತೆ ಅಂತ ನಾವು ಏನು ಕರಿತೀವಿ ಅದು ಸಾಮಾನ್ಯವಾಗಿ ಸಮಾಜದಲ್ಲಿ ಎದ್ದು ಕಾಣದಂತಹ ಅಥವಾ ಸಮಾಜದಲ್ಲಿ ಮುಳುಗಿ ಹೋಗಿರುವಂತಹ ಒಬ್ಬ ಅಷ್ಟೇನು ಮುಖ್ಯನಲ್ಲದ ವ್ಯಕ್ತಿಯ ಬಗ್ಗೆ ಇರುತ್ತೆ ಅಂತ. ನೀವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ 100ಕ್ಕೆ 99 ಕಥೆಗಳು ಸಾಮಾನ್ಯವಾಗಿ ತೀರಾ ಸಾಮಾನ್ಯ ಮನುಷ್ಯರ ಮೇಲೆ ಇರುತ್ತೆ. ಬಹಳ ದೊಡ್ಡ ವ್ಯಕ್ತಿಗಳ ಬಗ್ಗೆ, ಶ್ರೀಮಂತರ ಬಗ್ಗೆ, ರಾಜಮಹಾರಾಜರ ಬಗ್ಗೆ ಈ ಥರದ ಕಥೆ ಇರೋದಿಲ್ಲ. ಹಾಗಿದ್ರೂ ಕೂಡ ಅಂಥ ದೊಡ್ಡ ಮನುಷ್ಯನಲ್ಲೂ ಇರುವಂಥ ಮನುಷ್ಯ ಸಹಜವಾದಂಥ, ಅಂದರೆ ಮನುಷ್ಯರ ಹಂತಕ್ಕೆ ಬಂದು ಅನುಭವ ಕೊಡುವಂಥ ಒಂದು ವಿಚಾರದ ಮೇಲೆ ಒತ್ತು ಕೊಟ್ಟಿರ್ತಾನೆ. ಅಂದರೆ ಸಣ್ಣ ಕತೆ ಸ್ಥಿರ ಸಾಮಾನ್ಯ ವ್ಯಕ್ತಿಯ ಮೇಲೆ ಇರುತ್ತೆ ಅಂತ ಹೇಳ್ಬೋದು. ಸಣ್ಣ ಕತೆ ಯಾವುದರ ಬಗ್ಗೆ ಇರುತ್ತೆ ಸಾಮಾನ್ಯವಾಗಿ ಅಂತ ಹೇಳಿದರೆ, ಒಂದು ಉದಾಹರಣೆ ನಾವು ಕೊಡ್ಬೋದು. ಈಗ ಅಭಿವೃದ್ಧಿಯ ಕಾಲ. ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ನಮ್ಮನ್ನು ಆಳುವವರು ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಿದ್ದಾರೆ. ಉದಾಹರಣೆಗಾಗಿ ಒಂದು ಹೆದ್ದಾರಿ ಅಂತ, ಗಂಟೆಗೆ
300 ಮೈಲಿ ವೇಗದಲ್ಲಿ ಸಂಚರಿಸಬಹುದಾದಂಥ ಒಂದು ಹೆದ್ದಾರಿಯ ನಿರ್ಮಾಣ ಅಂತಿದೆ. ಅದು ಅಭಿವೃದ್ಧಿ ತಾನೆ. ಈಗ ಅಂಥ ಒಂದು ಹೆದ್ದಾರಿಯನ್ನು ನಿರ್ಮಿಸುವುದಕ್ಕೆ ಒಂದು ಯೋಜನೆ ಆಗುತ್ತೆ. ಸರ್ಕಾರ ಒಂದು ಯೋಜನೆ ಮಾಡುತ್ತೆ. ಅದಕ್ಕೆ ಸೂಕ್ತರಾದಂಥ ವಿಶೇಷಜ್ಞತೆಯನ್ನು ಪಡೆದಂಥ ಪರಿಣಿತರ ಒಂದು ತಂಡ ರಚಿಸ್ತಾರೆ. ಅನೇಕ ಇಂಜಿನಿಯರ್ಗಳು ಅದರ ಜೊತೆಗೆ ಸೇರ್ತಾರೆ. ಸೇರಿದ ಮೇಲೆ ಅನೇಕ ಕಾರ್ಮಿಕರು, ನೂರಾರು ಜನ ಕಾರ್ಮಿಕರು ಅದರಲ್ಲಿ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಅನೇಕ ಬಹುದೊಡ್ಡ ಪ್ರಮಾಣದ ಯಂತ್ರಗಳು ಕೂಡ ಅಲ್ಲಿ ಬಂದು ಸೇರ್ತವೆ. ಹೀಗಾಗಿ ಒಂದು ಹೆದ್ದಾರಿ ನಿರ್ಮಾಣ ಆಗುತ್ತೆ. ನಿರ್ಮಾಣ ಆಗೋ ಸ್ಥಿತಿನಲ್ಲಿ ಒಂದು ಯೋಚನೆ ಬರಬಹುದು ಅಂತ ನಾವು, ಅಂದರೆ ಗಂಟೆಗೆ 300 ಮೈಲಿ ವೇಗದಲ್ಲಿ ಸಂಚರಿಸಬಹುದಂಥ ಒಂದು ಹೆದ್ದಾರಿಯನ್ನು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ನಿರ್ಮಿಸಿದಾಗ ಒಂದು ಪ್ರಶ್ನೆ ಏನು ಅಂತಂದರೆ, ಒಬ್ಬ ಸಣ್ಣ ಹುಡುಗ ಅಥವಾ ಒಬ್ಬ ಹಣ್ಣು ಮುದುಕಿ ಆ ರಸ್ತೆಯನ್ನು ದಾಟುವುದು ಹೇಗೆ? ದಾಟೋಕೆ ಸಾಧ್ಯವೇ? ಈ ಪ್ರಶ್ನೆ ಇಂಥ ದೊಡ್ಡ ಯೋಜನೆಯನ್ನು ಕೈಗೊಂಡ ಯಾರಿಗೂ ಬರೋದಿಲ್ಲ. ಒಬ್ಬ ಸಣ್ಣ ಕಥೆಗಾರ, ಅವನಿಗೆ ಮುಖ್ಯ ಆಗೋದು ದೊಡ್ಡ ಯೋಜನೆ ಅಲ್ಲ, ಆ ಯೋಜನೆಯಲ್ಲಿ ತೊಡಗಿಕೊಂಡವರಲ್ಲ, ಆದರೆ ಆ ರಸ್ತೆಯನ್ನು ಹೇಗೆ ದಾಟಬಹುದು, ದಾಟಿದರೆ ಏನೇನು ತೊಂದರೆ ಆಗತ್ತೆ, ಅವರು ದಾಟುವಾಗ ಉಂಟಾಗುವಂಥ ಪೇಚು ಮತ್ತು ತಲ್ಲಣ ಇವು ಏನಿದೆ ಇದರ ಬಗ್ಗೆ ಸಣ್ಣ ಕಥೆಗಾರ ವಿಶೇಷವಾಗಿ ಗಮನ ಕೊಡ್ತಾನೆ ಅಂತ ನಾವು ತಿಳ್ಕೋಬಹುದು. ಸಣ್ಣ ಕತೆ ಅಂದರೆ ಏನು ಅಂತ ಮತ್ತೆ ಮಾತಕ್ಕೆ ಬಂದಾಗ, ಬಹುಶಃ ಅನೇಕ ಸಣ್ಣ ಕಥೆಗಳನ್ನ ಓದಿರುವ ನಿಮಗೆಲ್ರಿಗೂ ಕೂಡ ಸಣ್ಣ ಕತೆ ಏನು ಅಂತ ಸ್ಪಷ್ಟವಾಗಿ ಗೊತ್ತೇ ಇರುತ್ತೆ. ಆದರೆ ಅದನ್ನು ಸೂತ್ರ ರೂಪದಲ್ಲಿ ಕಟ್ಟಿಕೊಡೋದಿದೆಯಲ್ಲ, ಅದು ಬಹಳ ಕಷ್ಟ. ಉದಾಹರಣೆಗೆ, ಬೆಳಕು ಅಂದರೆ ಏನು? ನಮಗೆಲ್ಲರಿಗೂ ಕೂಡ ಬೆಳಕಿನ ಅನುಭವ ಇರುತ್ತೆ. ಆ ಬೆಳಕು ಅನ್ನೋದು ಏನು ಅಂತ ಇಷ್ಟು ಸರಳವಾಗಿ ನಮಗೆ ಗೊತ್ತಿರುವಂಥ ಒಂದು ಪ್ರಶ್ನೆಗೆ ಉತ್ತರ ಹೇಳೋದು ಬಹಳ ಕಷ್ಟ. ಅದೇ ರೀತಿ ಸಣ್ಣ ಕತೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಹಳ ಕಷ್ಟ ಇದೆ ಅಂತ. ಸಣ್ಣ ಕತೆ ಅನ್ನೋದು ಅತ್ಯಂತ ಕ್ಲಿಷ್ಟಕರ ಸಾಹಿತ್ಯ ಪ್ರಕಾರ ಅಂತ ಕೆಲವರು ಹೇಳ್ತಾರೆ. ಯಾವುದು ಮನುಷ್ಯನ ಅಭಿವ್ಯಕ್ತಿಗೆ ಸಹಜವಾಗಿದೆ, ಮೂಲಭೂತವೂ ಆಗಿದೆ, ಅದರ ಬಗ್ಗೆ ಮಾತಾಡೋದು ಸುಲಭವಲ್ಲ ಅಂತ. ನಾವೆಲ್ಲ ಕೂಡ ಇನ್ನು ಮಗುವಾಗಿರುವಾಗ ಕತೆಗಳನ್ನು ಕೇಳಿರ್ತೇವೆ. ಕತೆಗಳನ್ನು ಹೇಳೋದ್ರಿಂದ ನಾವು ಪ್ರಾರಂಭಿಸಿರ್ತೇವೆ. ಆ ಬಗ್ಗೆ ನಮಗೆ ಯಾವುದೇ ಗೊಂದಲ ಇರೋದಿಲ್ಲ. ಆದರೆ ನಮ್ಮಲ್ಲಿ ನಾವು ಕೂಡ ನಮ್ಮ ಜೀವನದುದ್ದಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಕತೆಗಳನ್ನು ನಾವು ಹೇಳ್ತಾನೆ ಇದ್ದೀವಿ. ನಾವು ನೋಡಿದ ಅಥವಾ ನಾವು ಸ್ವತಃ ಅನುಭವಿಸಿದ ಕೆಲವು ಅನುಭವಗಳನ್ನು ನಾವು ಇನ್ನೊಬ್ಬರಿಗೆ ಹೇಳ್ತಾನೆ ಬಂದಿರ್ತೀವಿ. ಆದರೂ ಕೂಡ ಕತೆ ಬರೆಯೋದು ಹೇಗೆ ಅಂತ ಒಂದು ಪ್ರಶ್ನೆ ಬಂದಾಗ, ಜೀವನದುದ್ದಕ್ಕೂ ಕತೆಗಳನ್ನು ಹೇಳಿಕೊಂಡೇ ಬಂದಿರುವ ನಮಗೂ ಕೂಡ ಒಂದು ರೀತಿ ಪೇಚು ಅದಕ್ಕೆ ನಾವು ಸಿಕ್ಕಾಕೊಂಡಂಗೆ ಕಾಣುತ್ತೆ. ಮಾತುಗಳಿಂದ ಉಂಟಾಗೋದು ಯಾವುದು? ಸಣ್ಣ ಕತೆ ಅಂತಂತಂದರೆ ಅದು ಕಾದಂಬರಿ, ಕವನ, ನಾಟಕ, ಹೀಗೆ ಸಣ್ಣ ಕಥೆಯನ್ನು ಕೂಡ ಮೊದಲು ರೂಪುಗೊಳ್ಳೋದು ಹೇಗೆ ಅಂದರೆ ಮಾತುಗಳಿಂದ, ಶಬ್ದಗಳಿಂದ, ನಮಗೆಲ್ಲರಿಗೂ ಪರಿಚಯ ಇರುವಂಥ ಶಬ್ದಗಳಿಂದ. ಆ ಶಬ್ದಗಳನ್ನು ಉಪಯೋಗಿಸಿ ಒಂದು ಬದುಕನ್ನು ಕಟ್ಟಿಕೊಡುವಂಥದ್ದಿದೆಯಲ್ಲ, ಅದು ಒಂದು ವರ ಇದ್ದಾಗೆ ಕತೆಗಾರನಿಗೆ. ಅಂಥ ವರ ನಮಗಿದ್ರೆ ನಾವು ಅದನ್ನು ಬೆಳೆಸ್ಕೋಬಹುದು, ಒಂದು ಕತೆಗಾರ ಆಗಬಹುದು. ಅದು ಇಲ್ಲದೇ ಇದ್ದರೆ ಬಹುಶಃ ಕತೆ ಬರೆಯೋದು ಸುಲಭವಲ್ಲ, ಸಾಧ್ಯವೂ ಇಲ್ಲ ಅಂತ ತಿಳ್ಕೊಳ್ಳೋಣ ಅಂತ. ಸಣ್ಣ ಕತೆಗೆ ಏನೆಲ್ಲ ಇರುತ್ತೆ ಅಂತಂತಂದರೆ, ಒಂದು ಸಂವಿಧಾನ ಇರುತ್ತೆ, ಪಾತ್ರ ಇರುತ್ತೆ, ವಸ್ತು ವಿಷಯ ಇರುತ್ತೆ, ಮತ್ತು ಅದಕ್ಕೊಂದು ಕ್ರಿಯಾಕ್ಷೇತ್ರ ಇರುತ್ತೆ. ಮತ್ತು ಕಥೆಯನ್ನು ಹೇಳೋದಕ್ಕೆ 2 ಬಗೆಯ ನಿರೂಪಣೆಗಳು ಇರುತ್ತೆ. ಒಂದು
ಉತ್ತಮ ಪುರುಷ ನಿರೂಪಣೆ, ಇನ್ನೊಂದು ಪ್ರಥಮ ಪುರುಷ ನಿರೂಪಣೆ ಅಂತ. ಹೀಗೆ ಇವೆಲ್ಲ ಇದ್ದಾಗ ಒಂದು ಕತೆ ರೂಪುಗೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಅಂತ. ಮತ್ತೆ ಈ ಕಥಾ ಸಂವಿಧಾನ, ಪಾತ್ರ, ವಸ್ತು ಇವುಗಳ ಮೂಲಕ ಕತೆ ಬರೆಯೋದು ಹೇಗೆ ಅನ್ನೋದನ್ನು ಚರ್ಚಿಸೋದಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಕಣ್ಣು, ಮೂಗು, ಬಾಯಿ, ಎಲುವೆ ಅಂತ ಹೇಳುವ ಮೂಲಕ ಒಂದು ಮುಖದ ಭಾವವನ್ನು ವರ್ಣಿಸಿದಾಗೆ. ಯಾವುದು ಸ್ಪಷ್ಟ ಆಗಿದೆಯೋ ಮೊದಲೇ ಹೇಳಿದಾಗೆ ಅದನ್ನು ವಿವರಿಸುವುದು ತುಂಬ ಕಷ್ಟ. ಪ್ರತಿಯೊಬ್ಬನು ತನಗೆ ಕತೆ ಎಂದರೇನೆಂದು ಗೊತ್ತೆಂದೇ ಅಂದುಕೊಂಡಿರ್ತಾನೆ. ಆದರೆ ಅವನಿಗೆ ಒಂದು ಕತೆ ಬರೆಯುವಂತೆ ಹೇಳಿದರೆ ಅವನಿಂದ ನಿಮಗೆ ಕಥೆಯೊಂದನ್ನು ಬಿಟ್ಟು ನೆನಪು, ಪ್ರಸಂಗ, ಅಭಿಪ್ರಾಯ ಹೀಗೆ ಏನು ಬೇಕಾದರೂ ಆಗಬಹುದು. ಬರೀ ನೆನಪುಗಳನ್ನು ಬರೆದಿಟ್ಟರೆ ಅದು ಕತೆ ಆಗೋದಿಲ್ಲ. ಒಂದು ಪ್ರಸಂಗವನ್ನು ಸಮಗ್ರವಾಗಿ ಧ್ವನಿಪೂರ್ಣವಾಗಿ ವರ್ಣಿಸಿದರೆ ಅದು ಕತೆ ಆಗೋದಿಲ್ಲ. ಅಥವಾ ಜೀವನದ ಬಗ್ಗೆ ನಿಮ್ಮದೇ ಆದಂಥ ಅಭಿಪ್ರಾಯವನ್ನು ಬರೆದಿಟ್ಟರೆ ಅದು ಕೂಡ ಕತೆ ಆಗೋದಿಲ್ಲ. ಕತೆ ಏನಪ್ಪ ಅಂದರೆ ಅದು ಸಂಪೂರ್ಣವಾದೊಂದು ನಾಟಕ ಕ್ರಿಯೆ. ಒಳ್ಳೆಯ ಕಥೆಯಲ್ಲಿ ಕ್ರಿಯೆಯ ಮೂಲಕ ಪಾತ್ರಗಳನ್ನು ತೋರಿಸಲಾಗುತ್ತೆ. ಒಂದು ಕಥೆಯಲ್ಲಿ ಅದು ಕ್ರಿಯೆ ನಡೆಯೋದೇ ಪಾತ್ರಗಳು ಪರಸ್ಪರ ಆಡುವ ಮೂಲಕ, ಆಡುವ ಭಾಷೆಯ ಮೂಲಕ ಅಥವಾ ಮಾತುಗಳ ಮೂಲಕ ಅಥವಾ ಸಂಭಾಷಣೆಯ ಮೂಲಕ ಅಂತ. ಪಾತ್ರಗಳ ಮೂಲಕ ಅದೇ ಪಾತ್ರಗಳು ಕೂಡ ಕಥೆಯನ್ನು ನಿಯಂತ್ರಿಸ್ತಾ ಇರ್ತವೆ. ಇದರ ಪಡವಾಗಿ ಕಟ್ಟಿಕೊಡಲಾರದ ಒಂದು ಅನುಭವ ಇದೆಯಲ್ಲ, ಆ ಅನುಭವಕ್ಕೆ ಒಂದು ಅರ್ಥ ಇರುತ್ತೆ. ಅರ್ಥ ಇಲ್ಲದೆ ಇರೋಂಥ ಅನುಭವ ಯಾವುದೂ ಇಲ್ಲ ಅಂತ. ಅಂದರೆ ಅನುಭವ ಅಂದರೆ ಏನು? ಒಂದು ನೋವಿರ್ಬೋದು, ಒಂದು ಸಂತೋಷ ಇರ್ಬೋದು, ಒಂದು ಮರವನ್ನು ಕಂಡಾಗ ಅಥವಾ ಒಂದು ಹೊಳೆಯನ್ನು ಕಂಡಾಗ ನಮ್ಮಲ್ಲಿ ಮೂಡುವಂತಹ ಭಾವನೆಗಳ ಒಂದು ಸಮೂಹ ಚಿತ್ರ ಇರ್ಬೋದು. ಇದನ್ನು ನಾವು ಭಾಷೆಯಲ್ಲಿ ಹೇಗೆ ಕಟ್ಕೊಡ್ತೀವಿ ಅನ್ನೋದು. ಹೀಗೆ ಅನುಭವ ಅನ್ನೋದು ಜೀವನಕ್ಕೆ ಬಹಳ ಹತ್ತಿರವಾಗಿ ಕಥೆಯಲ್ಲಿ ಗೋಚರಿಸಬೇಕಾದರೆ ಕಥೆಗಾರನ ಅನುಭವ ಓದುಗನ ಅನುಭವವೂ ಕೂಡ ಆಗಿರಬೇಕು. ಆಗಲೇ ಅದು ಕಥೆಯಾಗಿ ಮೂಡಲು ಸಾಧ್ಯ ಆಗುತ್ತೆ ಅಂತ. ಕತೆ ಒಬ್ಬ ವ್ಯಕ್ತಿಯನ್ನು, ಅಂದರೆ ನಿರ್ದಿಷ್ಟ ವ್ಯಕ್ತಿಯನ್ನು ಒಳಗೊಂಡಿರುವ ಒಂದು ನಾಟಕೀಯ ಕ್ರಿಯೆಯಾಗಿದೆ ಎಂದು ಹೇಳ್ಬೋದು ನಾವು. ಕತೆ ಒಂದು ನಾಟಕೀಯ ರೀತಿಯಲ್ಲೇ ವ್ಯಕ್ತಿಯ ನಿಗೂಢತೆಯನ್ನು ಒಳಗೊಂಡಿರುತ್ತೆ ಅಂತ. ಕಥೆಯಲ್ಲಿರುವ ಒಂದು ಕೇಂದ್ರ ಪಾತ್ರ ಇರಬಹುದು. ಆ ಪಾತ್ರಕ್ಕಿರುವ ಒಂದು ನಿಗೂಢ ಇದೆಯಲ್ಲ, ಅದನ್ನು ಬಹುಶಃ ಆ ಪಾತ್ರ ಆಡುವ ಮೂಲಕ ಅಥವಾ ಆ ಪಾತ್ರದ ವರ್ತನೆಯ ಮೂಲಕ ನಾವು ಕಂಡುಕೊಳ್ತಾ ಹೋಗ್ತೀವಿ. ಅಂಥ ಅವಕಾಶ ನಾವು ಬರೆಯುವ ಕಥೆಯಲ್ಲಿ ಇರಬೇಕಾಗತ್ತೆ. ಕಥೆಯನ್ನು ಹೇಗೆ ಪ್ರಾರಂಭಿಸೋದು ಅಂತ ಅನೇಕರು ಕೂಡ ಈ ಕಥೆಯನ್ನು ಹೀಗೆ ಪ್ರಾರಂಭಿಸಬೇಕು. ಅಂದರೆ ಒಂದು ಕಥೆಯಲ್ಲಿ ಒಂದು ಪಾತ್ರ ಮುಖ್ಯ ಆಗುತ್ತೆ. ಆ ಪಾತ್ರಗಳ ವರ್ತನೆಯೇ ಕಥೆಯ ಒಂದು ಅನುಭವ ಆಗುತ್ತೆ. ಆ ಪಾತ್ರಗಳ ವರ್ತನೆ ಕೂಡ ಕಥೆಯ ಕ್ರಿಯೆಯನ್ನು ನಿಯಂತ್ರಿಸ್ತಾನೂ ಇರುತ್ತೆ. ಇದನ್ನೆಲ್ಲ ಅರಿವಿಟ್ಟುಕೊಂಡೇ ಬಹುಶಃ ಎಷ್ಟೋ ಜನ ಒಳ್ಳೆ ಕತೆ ಬರೆಯೋದಿಲ್ಲ. ಬಹಳಷ್ಟು ಜನ ಸಣ್ಣ ಕತೆ ಬರೆಯೋರು ಈ ಅಂಶಗಳನ್ನು ಮರೆತು ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ. ಜನರ ಬಗ್ಗೆ ಅಲ್ಲ, ಸಮಸ್ಯೆಗಳ ಬಗ್ಗೆ ಅವರು ಬಹಳ ಯೋಚನೆ ಮಾಡ್ತಾರೆ. ಅಥವಾ ಅಮೂರ್ತ ವಿಷಯಗಳ ಬಗ್ಗೆ ಮೂರ್ತ ಮಾತಾಡ್ತಾರೆ. ಅಂದರೆ ಬಡತನ, ಶ್ರೀಮಂತಿಕೆ, ಬಡತನಕ್ಕೆ ಕಾರಣ ಏನು, ಆ ಕಾರಣ ಆಗೋಕ್ಕೆ ಯಾರೆಲ್ಲ ಏನು ಪಾತ್ರ ವಹಿಸಿದ್ದಾರೆ, ಕೆಲವರು ಬಡವರಾಗಿಯೇ ಯಾಕೆ ಉಳಿದಿದ್ದಾರೆ, ಹಾಗೆ ಉಳಿದಿರೋದಕ್ಕೆ ಪ್ರಭುತ್ವ ಎಷ್ಟು ಮಟ್ಟಿಗೆ ಕಾರಣ, ಅಥವಾ ಉಳ್ಳವರು ಎಷ್ಟು ಮಟ್ಟಿಗೆ ಕಾರಣ. ಇವು ಸಮಸ್ಯೆಗಳು. ಇಂಥ ಸಮಸ್ಯೆಗಳ ಬಗ್ಗೆ ಬರೆಯೋದು ಬಹಳ ಸುಲಭ. ಯಾಕೆಂದರೆ ನಮಗೆಲ್ಲರಿಗೂ ಕೂಡ ನಮ್ಮ ಸಮಾಜದ ಅಥವಾ ಕುಟುಂಬಕ್ಕೆ ತಗೊಂಡಾಗ ನಮ್ಮ ಕೌಟುಂಬಿಕ ಸಮಸ್ಯೆಗಳು ಕೂಡ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಿರುತ್ತೆ. ಇದನ್ನಷ್ಟು ಬರೆದ್ರೆ ಬಹುಶಃ ಕತೆ ಆಗಲ್ಲ ಅಂತ. ಆದ್ದರಿಂದ ಮೂರ್ತ ಸನ್ನಿವೇಶಗಳನ್ನು ನಾವು ಬರೀಬೇಕಾಗತ್ತೆ.
ಕತೆ ಇರಬೇಕು. ಕತೆ ಈ ಸಮಸ್ಯೆಗಳನ್ನಷ್ಟೇ ಬರೆದ್ರೆ ಅಲ್ಲಿ ಕತೆ ಇರಲಿಲ್ಲ. ಕತೆ ಇಲ್ಲದಿದ್ದರೆ ಏನಾಗುತ್ತೆ ಅಂತಂದರೆ, ಇಂಥ ಸಮಸ್ಯೆಗಳಿಗೆ ಬರೆದಾಗ ಏನಾಗುತ್ತೆ, ಒಂದು ಸಿದ್ಧಾಂತವನ್ನು ಅಥವಾ ತಂತ್ರವನ್ನು ನಾವು ಕಥೆಯೊಳಗೆ ತುರುಕಿರ್ತೀವಿ. ಕತೆ ಕೆಲಸ ಮಾಡುವುದು ಇನ್ನೊಂದು ಬಹಳ ಮುಖ್ಯವಾದ ಮಾತು ಅಂತಂದರೆ ಇಂದ್ರಿಯಗಳ ಮೂಲಕ ಅಂತ. ಕಣ್ಣು, ಕಿವಿ, ಮೂಗು, ಸ್ಪರ್ಶ ಅಂತ ನಾವೇನು ಕಾಣ್ತೀವಿ, ದೃಷ್ಟಿ, ಈ ಪಂಚೇಂದ್ರಿಯಗಳೇನಿವೆ ಇವುಗಳ ಮೂಲಕ ಅಂತ. ಕಥೆಯ ಪ್ರಮುಖ ಲಕ್ಷಣವೆಂದರೆ ಅದು ನೋಡುವ, ಕೇಳುವ, ಆಘ್ರಾಣಿಸುವ, ರುಚಿ ನೋಡುವ, ಸ್ಪರ್ಶಿಸುವ ಮೂಲಕ ವಾಸ್ತವದ ಜೊತೆ ವ್ಯವಹರಿಸ್ತಾ ಇರುತ್ತೆ. ಅಂದರೆ ನಾವು ಬರೆದಿರೋ ಕತೆ ಓದುಗನಿಗೆ ಅವನ ಸಾಧ್ಯವಾದಷ್ಟು ಮಟ್ಟಿಗೆ ಅವನ ಇಂದ್ರಿಯಗಳನ್ನು ಮುಟ್ಟಬೇಕು. ಹಾಗೆ ಮುಟ್ಟುವಂತಿದ್ದರೆ ಮಾತ್ರ ಅದು ಒಂದು ಬಗೆಯ ವಾಸ್ತವವನ್ನು ಅವನಿಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಸಾಧ್ಯ ಅಂತ. ಇದನ್ನು ತಲೆಯ ಮೂಲಕ ಗ್ರಹಿಸೋಕ್ಕಾಗೋದಿಲ್ಲ, ಮನಸ್ಸಿನಲ್ಲಿ ಮಾತ್ರ ಗ್ರಹಿಸೋಕ್ಕಾಗೋದಿಲ್ಲ ಅಂತ. ಇದನ್ನು ವಾಡಿಕೆಯಿಂದ ನಾವು ಕಲಿಬೇಕು ಅಂತ. ಅದು ವಸ್ತು ವಿಷಯಗಳನ್ನು ವಿಶಿಷ್ಟ ರೀತಿಯಲ್ಲಿ ನೋಡುವ ವಾಡಿಕೆ ಆಗಬೇಕು. ವ್ಯಕ್ತಿಗಳನ್ನು ನೋಡುವ ವಿಶಿಷ್ಟ ರೀತಿಯಿಂದ ಒಂದು ಕತೆಗಾರ ಮಾಡ್ತಾನೆ, ಕಥೆಯನ್ನು ರಚಿಸೋಕ್ಕೆ ಸಾಧ್ಯ ಅಂತ. ಅಂದರೆ ಇನ್ನೊಬ್ಬ ಕತೆಗಾರ ಒಂದು ವ್ಯಕ್ತಿಯನ್ನು ನೋಡುವುದಕ್ಕೂ ನಾನೊಬ್ಬ ಕತೆಗಾರನಾಗಿ ಒಂದು ವ್ಯಕ್ತಿಯನ್ನಕ್ಕೂ ಸಾಕಷ್ಟು ವಸ್ತುತೆ. ಇದನ್ನು ವ್ಯಕ್ತಿ ವಿಶೇಷ ಅಂತ ನಾನು ಕರಿತೇನೆ. ಇದು ಕತೆಗಾರನಿಗೆ ಒಂದು ವಾಡಿಕೆ ಆಗಬೇಕು, ಒಂದು ರೂಢಿ ಆಗಬೇಕು ಅಂತ. ಅಂದರೆ ವ್ಯಕ್ತಿಯನ್ನಾಗಲಿ, ಒಂದು ಸಮಸ್ಯೆಯನ್ನಾಗಲಿ, ಅಥವಾ ಒಂದು ಕುಟುಂಬವನ್ನಾಗಲಿ, ಅಥವಾ ಒಂದು ದೇಶವನ್ನಾಗಲಿ ನೋಡುವ ಕ್ರಿಯೆ, ಇದರಲ್ಲಿ ಎಷ್ಟೋ ಮಟ್ಟಿಗೆ ಕತೆಗಾರನ ನಿಲುವು ಬಂದ್ಬಿಡುತ್ತೆ. ಇದು ಹೇಗೆ ಬರುತ್ತೆ ಅಂತಂದರೆ, ನಾವು ದ ಟೋನ್ ಅಂತ ಏನು ಹೇಳ್ತೀವಿ ಕತೆಗಾರರಲ್ಲಿ, ಅದು ಕತೆಗಾರನ ಧಾಟಿ. ಅವನು ಮಾತಾಡುವ ರೀತಿಯಲ್ಲೇ, ಅವನು ಬರುವ ರೀತಿಯಲ್ಲೇ ಅವನ ನಿಲುವು ಕೂಡ ಗೊತ್ತಾಗುತ್ತೆ ಓದುಗನಿಗೆ. ಆದ್ದರಿಂದ ಕತೆಗಾರ ಅನುಕಂಪದಿಂದ ಅನುಕಂಪವನ್ನು, ಭಾವೋದ್ವೇಗವನ್ನು ಭಾವೋದ್ವೇಗದಿಂದ, ವಿಚಾರವನ್ನು ವಿಚಾರದಿಂದ ಸೃಷ್ಟಿಸೋದಕ್ಕೆ ಸಾಧ್ಯ ಇಲ್ಲ. ಭಾವೋದ್ವೇಗವನ್ನು ಚಿತ್ರಿಸಬೇಕಾದರೆ ಅಲ್ಲಿ ಸಮರ್ಪಕವಾದ ಒಂದು ಸನ್ನಿವೇಶ ಕಥೆಯಲ್ಲಿ ರೂಪುಗೊಳ್ಳಬೇಕಾಗತ್ತೆ. ಒಬ್ಬ ಕತೆಗಾರನ ಅನುಕಂಪ ಓದುಗನ ಅನುಕಂಪವೂ ಆಗಬೇಕಾದ್ರೆ ಒಂದು ಸನ್ನಿವೇಶ ಕಥೆಯೊಳಗೆ ಇರಬೇಕಾಗತ್ತೆ. ಅದು ಅನುಭವಿಸಲಾದಂಥ ಸನ್ನಿವೇಶ ಅಥವಾ ಅನುಭವಿಸಲಾದಂಥ ಅನುಕಂಪ. ಅನುಭವಿಸಲಾದಂಥ ಅನುಕಂಪ ಏನು ಅಂತಂತಂದರೆ ಅದು ಕತೆಗಾರನ ವೈಶಿಷ್ಟ್ಯದಿಂದ ಬಂದಂಥದ್ದು. ಅವನು ನೇರವಾಗಿ ಒಂದು ಕಥೆಯ ಪಾತ್ರವನ್ನು ಅಥವಾ ಅದರ ಸನ್ನಿವೇಶವನ್ನು ನೋಡುವ ರೀತಿಯಲ್ಲಿ ರೂಪುಗೊಳ್ಳುವಂಥ ಅನುಭವ ಅದು ಅಂತ. ಕಥೆಗಾರನಿಗೆ ಯುಕ್ತಾಯುಕ್ತ ಪರಿಜ್ಞಾನ ಪ್ರಾರಂಭ ಆಗಬೇಕು ಅಂತ. ಯಾವುದು ಸರಿ, ಯಾವುದು ತಪ್ಪು, ಹೀಗೆ ಬರೆದ್ರೆ ಹೇಗೆ, ಇನ್ನೊಂದು ರೀತಿ ಬರೆದ್ರೆ ಹೇಗೆ, ಇದು ಕತೆಗಾರನಿಗೆ ಗೊತ್ತಾಗೋದೇ ಅವನು ನೋಡುವ ಕ್ರಿಯೆಗಳಲ್ಲಿ, ಅವನು ನೋಡುವ ವಿವರಗಳಲ್ಲಿ. ಅವನು ಕತೆಗಾರ ಒಂದು ಕತೆ ಅಂತಂದರೆ ಪಾತ್ರ, ಸನ್ನಿವೇಶ, ನಿರೂಪಕ ಇವೆಲ್ಲ ಇರುವ ಒಂದು ಕಥೆಯಲ್ಲಿ ಮುಖ್ಯವಾಗಿ ಇರಬೇಕಾದಂತೂ ಒಂದು ಟೆಕ್ಸ್ಚರ್ ಅಂತ, ಒಳೆನಾಯಿಗೆ ಅಂತ ಏನಿದೆ ಅದು ಬರೋದು ವಿವರಗಳಿಂದ. ಒಬ್ಬ ಪಾತ್ರ ಅತೀವ ಸಂತೋಷಪಟ್ಟನು ಅಂತ ಅನ್ನೋದಾದರೆ ಆ ಅತೀವ ಸಂತೋಷಪಟ್ಟ, ಹೇಗೆ ಪಟ್ಟ ಅನ್ನುವುದಕ್ಕೆ ಪೂರಕವಾದ ಅನೇಕ ವಿವರಗಳನ್ನು ಕತೆಗಾರ ಕೊಡಬೇಕಾಗತ್ತೆ. ಅದೇ ವಿವರಗಳು. ಆ ವಿವರಗಳಿದೆಯಲ್ಲ, ಅದು ಗೊತ್ತಾಗೋದೇ ಹೇಗೆ ಅಂತಂದರೆ ಲೇಖಕನಿಗೆ ಯಾವುದು ಸರಿ ಯಾವುದು ತಪ್ಪು ಒಂದು ಪರಿಜ್ಞಾನ ಇದ್ದರೆ ಅವನು ಎಷ್ಟು ವಿವರಗಳನ್ನ ಕೊಡಬೇಕು, ಎಷ್ಟು ವಿವರಗಳನ್ನ ಕೊಡಬಾರದು, ಅದು ಒಂದು ಸಣ್ಣ ಕಥೆಯ ಒಂದು ಸಣ್ಣ ಪ್ರಕಾರದಲ್ಲಿ ಅನ್ನುವ ಒಂದು ಯುಕ್ತಾಯುಕ್ತ ಪರಿಜ್ಞಾನ ಅವನಿಗೆ ಇರಬೇಕಾಗತ್ತೆ. ಮತ್ತು ವಿವರಗಳನ್ನು ನೋಡುವ ರೀತಿಯಲ್ಲಿ ಅವನದೇ ಆದ ವೈಶಿಷ್ಟ್ಯ ಇರುತ್ತೆ ಅಂತ. ನಾನು ವಿದೇಶಗಳಲ್ಲಿ ಕೆಲವು ಕತೆಗಾರರು ಚಿತ್ರಕಾರರು ಆಗಿರ್ತಾರೆ. ಅದರಲ್ಲಿ ಕೆಲವು ಕಾರು ಮಾಡಕ್ಸ್ ಫೋರ್ಡ್ ಅನ್ನೋನು ತುಂಬ ಚಿತ್ರಗಳನ್ನ ಬರೀತಾ ಇದ್ದ.
ಯಾರೋ ಒಂದ್ಸಲ ಅವನು ಕೇಳಿದಾಗ, ಯಾಕೆ ನೀನು ಚಿತ್ರಗಳು ಬರೀತೀಯ, ನೀನು ಚಿತ್ರಕಾರನಾಗಿ ಅವನಿಗೇನಂತ ದೊಡ್ಡ ಹೆಸರೇ ಇರಲಿಲ್ಲ, ಕಥೆಗಾರನಾಗಿ ಕಾದಂಬರಿಕಾರನಾಗಿ ಅವನಿಗೆ ಹೆಸರಿತ್ತು. ಯಾಕೆ ಚಿತ್ರಗಳು ಬರೆದಿದ್ದಾಗ ಅವನು ಹೇಳ್ದ ಅಂದರೆ ಒಂದು ಸನ್ನಿವೇಶವನ್ನು, ಒಂದು ದೃಶ್ಯವನ್ನು ನೋಡಿದಾಗ ಅದರಲ್ಲಿ ಏನೇನು ವಿವರಗಳು ಬರುತ್ತೆ ಅನ್ನೋದನ್ನು ಚಿತ್ರಕಾರನಿಗೆ ಗೊತ್ತಾಗುವ ರೀತಿಯಲ್ಲಿ ಅಷ್ಟು ಸ್ಪಷ್ಟವಾಗಿ ಒಬ್ಬ ಕಥೆಗಾರ ಗೊತ್ತಾಗಲ್ಲ ಅಂತಲ್ಲ, ಅವನು ಊಹಿಸ್ಕೊಳ್ಬೇಕಾಗತ್ತೆ. ಆ ವಿವರಗಳು ಗೊತ್ತಾಗುತ್ತೆ ಅಂತ. ಪತ್ರಿಕೆ ಮಾರೋನ ಬಗ್ಗೆ ನಾವು ಒಬ್ಬ ಪತ್ರಿಕೆ ಮಾರೋನು ಒಬ್ಬ ಕಥೆಗಾರ ಅಂತ ಇಟ್ಕೊಳ್ಳೋಣ, ಒಂದು ಕಥೆಯಲ್ಲಿ ಒಂದು ಪಾತ್ರ ಅಂತ ಇಟ್ಕೊಳ್ಳೋಣ. ಅವನ ಬಗ್ಗೆ ಅಗತ್ಯವಾದ ವಿವರಗಳನ್ನು ಕಥೆಗಾರ ಒದಗಿಸ್ತಾ ಇದ್ದರೆ ಬಹಳ ಹೊತ್ತು, ಬಹುದೀರ್ಘಕಾಲ ಅವನ ಕಥೆಯಲ್ಲಿ ಇರಬೇಕಾದ ಅಗತ್ಯ ಇಲ್ಲ. ಇದ್ದರೆ ಕತೆ ತನ್ನ ಮೂಲ ಉದ್ದೇಶದಿಂದ ಅಥವಾ ತನ್ನ ಮೂಲ ಆಶಯದಿಂದ ಬೇರೆಯೇ ಆಗೋಗ್ಬಿಡೋಕ್ಕೆ ಸಾಧ್ಯ ಇದೆ ಅಂತ. ಕತೆ ಮುಂದುವರಿಯೋದು ಕೂಡ ವಿವರಗಳ ಬಳಕೆಯಿಂದ ಅಂತ. ವಿವರಗಳನ್ನು ಸುಮ್ಮನೆ ಯಾಂತ್ರಿಕವಾಗಿ ಒಂದು ಗುಡ್ಡೆ ಹಾಕಿದರೆ ಅದು ಕತೆ ಆಗೋದಿಲ್ಲ. ಎಲ್ಲವನ್ನೂ ಒಳಗೊಳ್ಳುವ ಉದ್ದೇಶವೊಂದು ವಿವರಗಳನ್ನು ನಿಯಂತ್ರಿಸ್ತಾ ಇರಬೇಕು. ಅದು ಪಾತ್ರ ಆಗ್ಬೋದು, ಉದ್ದೇಶ ಆಗ್ಬೋದು, ಕ್ರಿಯಾಕ್ಷೇತ್ರ ಆಗ್ಬೋದು, ನಿರೂಪಣಾ ವಿಧಾನ ಇರ್ಬೋದು. ಇವೆಲ್ಲವನ್ನು ಒಳಗೊಳ್ಳುವ ಒಂದು ಉದ್ದೇಶ ಏನಿದೆ ಅದು ಕಥೆಗಾರ ಕೊಡ್ತಿರುವ ವಿವರಗಳನ್ನು ನಿಯಂತ್ರಿಸ್ತಾ ಇರಬೇಕು. ಮತ್ತು ಪ್ರತಿಯೊಂದು ವಿವರವೂ ಕೂಡ ಕ್ರಿಯಾಶೀಲವಾಗಿರಬೇಕು ಸಣ್ಣ ಕಥೆಯಲ್ಲಿ. ಅವೆಲ್ಲವನ್ನು ಸಾಧಿಸಬೇಕಾದರೆ ಕಥೆಯಲ್ಲಿ ಒಂದು ಸಮಯ ಬೇಕು ಕಥೆಗಾರನಿಗೆ. ಒಳ್ಳೆಯದೊಂದು ಕಥೆಯಲ್ಲಿ ಕಾದಂಬರಿಗಿಂತ ಕಡಿಮೆ ಅರ್ಥವಿದ್ದರೆ ಸಾಕು ಅಂತ ಹೇಳೋಕ್ಕಾಗೋದಿಲ್ಲ. ಎಷ್ಟೋ ಸಲ ಒಂದು ಕಾದಂಬರಿಯಲ್ಲಿ ಕೊಡುವಂಥ ಒಂದು ದರ್ಶನ ಏನಿದೆ ಅಥವಾ ಒಂದು ಸಂದೇಶ ಅನ್ನೋ ತಪ್ಪು, ಅದು ಕೊಡುವಂಥ ಒಂದು ಕಾಣಿಕೆ ಏನಿದೆ ಅದೇ ಬಗೆಯ ಅಥವಾ ಅದಕ್ಕೂ ಮೀರಿದಂಥ ಒಂದು ಕಾಣಿಕೆ ಅಥವಾ ದರ್ಶನ ಒಂದು ಸಣ್ಣ ಕತೆ ಕೊಡಬಹುದು. ಅಂಥ ಉದಾಹರಣೆಗಳು ಅನೇಕ ಇವೆ. ಅದರ ಕ್ರಿಯೆ, ಸಣ್ಣ ಕಥೆಯ ಕ್ರಿಯೆ ಸಂಪೂರ್ಣವಾಗಿರಬೇಕು, ಎಲ್ಲೂ ಕೂಡ ಮೂಕಾಗಿರಬಾರ್ದು. ಮುಖ್ಯ ಅನುಭವಕ್ಕೆ ಏನೇನೋ ಅಗತ್ಯವಿದೆಯೋ ಅದೆಲ್ಲ ಸಣ್ಣ ಕಥೆಯಲ್ಲಿ ಇರಬೇಕು. ಪ್ರತಿಯೊಂದು ಕ್ರಿಯೆಯು ಪರಸ್ಪರ ಪ್ರಚೋದಿಸುವಷ್ಟು ತೃಪ್ತಿದಾಯಕವಾಗಿರಬೇಕು. ಕಥೆಗೆ ಆದಿ, ಮಧ್ಯ ಮತ್ತು ಅಂತ್ಯ ಇರಬೇಕು. ಅದೇ ಕ್ರಮದಲ್ಲಿ ಇಲ್ಲದೇ ಇದ್ರೂ ಕೂಡ ನೋಡುವುದನ್ನು ಕಲಿಯೋದಿದೆಯಲ್ಲ, ಅದು ಸಂಗೀತವನ್ನು ಬಿಟ್ಟು ಉಳಿದೆಲ್ಲ ಕಲೆಗಳಿಗೂ ಕೂಡ ಬುನಾದಿ. ನೀವು ನಾಟಕ ತಗೊಳ್ಳಿ, ಸಿನಿಮಾ ತಗೊಳ್ಳಿ, ಚಿತ್ರಕಲೆ ತಗೊಳ್ಳಿ, ನೋಡುವುದು ಬಹಳ ಮುಖ್ಯ. ಅದನ್ನು ನೋಡುವುದರ ಮೂಲಕ ನಾವು ಒಂದು ಅನುಭವವನ್ನು ಗ್ರಹಿಸ್ತಾ ಹೋಗ್ತೀವಿ. ಸಂಗೀತವನ್ನು ಬಿಟ್ಟು ಉಳಿದೆಲ್ಲ ಕಲೆಗಳಿಗೂ ಕೂಡ ನೋಡುವುದು ಮುಖ್ಯ. ಸಣ್ಣ ಕತೆ ಅದಕ್ಕೇನು ಹೊರತಲ್ಲ. ಚಿತ್ರಗಳನ್ನು ರಚಿಸುವ, ನಾನು ಮೊದಲೇ ಹೇಳಿದಾಗ ಅನೇಕ ಕತೆ ಕಾದಂಬರಿಕಾರರು ಚಿತ್ರಕಲೆಯಲ್ಲಿ ಪಾರಂಗತರಲ್ಲದಿದ್ದರೂ ಕೂಡ ಅವರು ಚಿತ್ರಗಳನ್ನು ರಚಿಸ್ತಾ ಇದ್ದಿದ್ದು ಯಾಕೆ ಅಂತಂತಂದರೆ, ಕತೆಗಾರರು ಕೂಡ ಚಿತ್ರ ರಚಿಸೋದು ಯಾಕೆ ಅಂತಂದರೆ ವಸ್ತು ವಿಷಯಗಳನ್ನು ತೋರಿಸೋದಕ್ಕೆ ಅಂತ, ಅವುಗಳ ಬಗ್ಗೆ ಹೇಳುವುದಕ್ಕಲ್ಲ ಅಂತ. ಒಬ್ಬ ಕತೆಗಾರ ಚಿತ್ರಕಾರನಾಗಿದ್ದು ಕತೆಗಾರನೇ ಮುಖ್ಯನಾಗಿದ್ದಾಗ ಅವನು ತನ್ನ ಕಥೆಯಲ್ಲಿ ಹೇಳುವುದಲ್ಲ, ತೋರಿಸುವುದು ಬಹಳ ಮುಖ್ಯ. ಒಂದು ಚಿತ್ರ ಹೇಳ್ತಲ್ಲ, ತೋರಿಸ್ತಾ ಇರುತ್ತೆ. ಒಂದು ಹೊಳೆ ಇತ್ತು ಅಂತಂದರೆ, ಒಂದು ಬೆಟ್ಟ ಇತ್ತು, ಇಬ್ಬರು ಹುಡುಗರು ಆಟ ಆಡ್ತಾ ಇರೋದು, ಇಂಥ ಚಿತ್ರಗಳನ್ನ ನೋಡಿ ನೀವು. ಆ ಚಿತ್ರಗಳ ಬಗ್ಗೆ ಚಿತ್ರ ರಚಿಸಿದವನು ಹೇಳೋದಿಲ್ಲ, ತೋರಿಸ್ತಾ ಇರ್ತಾನೆ ಎಲ್ಲವನ್ನೂ ಕೂಡ. ಸಣ್ಣ ಕಥೆಗಾರ ಕೂಡ ಭಾಷೆಯಲ್ಲಿ ಸಣ್ಣ ಕಥೆಯ ತಾನು ಏನು ಯಾವ ಅನುಭವವನ್ನು ಸಣ್ಣ ಕಥೆಯಲ್ಲಿ ಕೊಡ್ತಾ ಇದ್ದೀನಿ ಅದನ್ನು ಹೇಳೋದಲ್ಲ, ತೋರಿಸಬೇಕಾಗತ್ತೆ. ಆ ತೋರಿಸಿದಾಗಲೇ ಅದು ಸಣ್ಣ ಕಥೆ ಆಗೋದು ಅಂತ. ಸಣ್ಣ ಕಥೆಯಲ್ಲಿ ವಸ್ತುವಿಗಿಂತ ಅದರ ಅರ್ಥಕ್ಕೆ ಬಹಳ ಮುಖ್ಯ ಅಂತ. ನೀವು ಒಂದು ಸಣ್ಣ ಕತೆ ಇದ್ದರೆ ಅದು ಆಧುನಿಕ ಸಣ್ಣ ಕತೆ ಇತ್ತು ಅಂತಂತಂದರೆ, ಉದಾಹರಣೆಗೆ ಮಾಸ್ತಿಯವರ ಜೋಗಿಯವರ ಅಂಜಪ್ಪನ ಕೋಳಿ ಕತೆ ಅಂತ ಒಂದು ತಗೊಳ್ಳಿ, ಅಥವಾ
ಯಶವಂತ ಚಿತ್ತಾಲರ ಮುಖಾಮುಖಿ ಅಂತ ಒಂದು ಸಣ್ಣ ಕತೆ ತಗೊಳ್ಳಿ, ಅಥವಾ ಅನಂತಮೂರ್ತಿಯವರ ನಬಿಲುಗಳು ಅಂತ ಒಂದು ಕತೆ ತಗೊಳ್ಳಿ. ಇಂಥ ಸಣ್ಣ ಕತೆಗಳ ವಸ್ತು ಏನು ಅಂತ ಅನ್ನೋದನ್ನು ಇನ್ನೊಬ್ಬರಿಗೆ ನಾವು ಹೇಳೋದಕ್ಕೆ ಆಗೋದಿಲ್ಲ. ನನ್ನ ದೃಷ್ಟಿಯಲ್ಲಿ ತುಂಬ ಒಳ್ಳೆಯ ಕಥೆಯನ್ನು ಅದು ಈ ಕತೆ ಯಾವುದರ ಬಗ್ಗೆ ಇದೆ ಅಂತ ನಾವು ಇನ್ನೊಬ್ಬರಿಗೆ ಹೇಳೋದಕ್ಕೆ ಆಗೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಒಂದು ಸಣ್ಣ ಕತೆ, ಯಾವ ಯಶಸ್ವಿಯಾದ ಸಣ್ಣ ಕತೆ ಯಾವ ವಸ್ತುವಿನ ಬಗ್ಗೆ ಇದೆ ಅಂತ ಯಾರಾದರೂ ಕೇಳಿದರೆ ಆ ಕಥೆಯನ್ನು ದಯವಿಟ್ಟು ನೀವು ಓದಿ ಅಂತ ನಾವು ಹೇಳಬೇಕಾಗತ್ತೆ. ಯಾಕೆ ಅಂತಂದರೆ ಬಡತನದ ಮೇಲೆ ಚೋಮನದುಡಿ ಅಂತ ಒಂದು ಕಿರು ಕಾದಂಬರಿಯನ್ನೇ ತಗೊಳ್ಳಿ, ಅದು ಬಡತನದ ಬಗ್ಗೆ ಅಷ್ಟೇ ಅದು ಹೇಳ್ತಾ ಇಲ್ಲ. ಚೋಮನ ಬಡತನ ಒಂದಿದೆ ನಿಜ, ಆದರೆ ಅದು ಗೇಣಿಗಾರಿಕೆ ಬಗ್ಗೆ ಮಾತಾಡ್ತಾ ಇದೆ, ಜಮೀನ್ದಾರರ ಬಗ್ಗೆ ಮಾತಾಡ್ತಾ ಇದೆ, ಸರ್ಕಾರದ ಒಂದು ಪ್ರಭುತ್ವದ ಒಂದು ಕುರುಡನ್ನು ಅದು ತೋರಿಸ್ತಾ ಇದೆ. ಹೀಗೆ ಅನೇಕ ವಿಷಯಗಳನ್ನು ಸಣ್ಣ ಕತೆ, ಒಂದು ಯಶಸ್ವಿ ಸಣ್ಣ ಕತೆ ತೋರಿಸ್ತಾ ಇರುತ್ತೆ, ಹೇಳ್ತಾ ಇರುತ್ತೆ, ಮಾತಾಡ್ತಾ ಇರುತ್ತೆ ಅದರ ಬಗ್ಗೆ. ಆದ್ದರಿಂದ ಒಂದು ಸಣ್ಣ ಕಥೆಯನ್ನು ಅದರ ವಸ್ತು ಇದಿಷ್ಟೇ ಅಂತ ನಾವು ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಣ್ಣ ಕತೆ ವಸ್ತುವಿಗಿಂತ ಅದರ ಅರ್ಥ ಭಾಳ ಮುಖ್ಯ ಅಂತ ಹೇಳಿದ್ದೇನೆ ಅಂತಂದರೆ, ಒಂದು ಕಥೆಯನ್ನು ವಸ್ತುವನ್ನು ವಿವರಿಸೋದಕ್ಕೆ ಸಾಧ್ಯ ಇದ್ದರೆ ಆ ಕಥೆಯಿಂದ ವಸ್ತುವನ್ನು ಬೇರ್ಪಡಿಸಿ ನೋಡೋದಕ್ಕೆ ಸಾಧ್ಯ ಇದು ಅಂತಂದರೆ ಬಹುಶಃ ಅದು ಒಳ್ಳೆಯ ಸಣ್ಣ ಕತೆ ಅಲ್ಲ ಅಂತಲೇ ಅರ್ಥ. ಒಂದು ಕಥೆಯ ಅರ್ಥ ಆ ಕಥೆಯೊಳಗೆ ಅಂತರ್ಗತವಾಗಿರಬೇಕು, ಅದರೊಳಗೆ ಮೂರ್ತುಕೊಂಡಿರಬೇಕು. ಕಥೆ ಎನ್ನುವುದು ಒಂದು ಅನುಭವವನ್ನು ಹೇಳುವ ವಿಧಾನ, ಅದು ಬೇರೆ ಯಾವ ರೀತಿಯಲ್ಲೂ ಹೇಳಲಾಗದ ವಿಧಾನ. ಆದ್ದರಿಂದ ಕಥೆಯ ಅರ್ಥವೇನಿದೆಯೋ ಅದು ಸ್ಫುರಿಸುವುದಕ್ಕೆ ಅದರ ಪ್ರತಿಯೊಂದು ಶಬ್ದವೂ ಅಗತ್ಯ. ಒಂದು ಹೇಳಿಕೆ ಕಥೆಯಾಗುವುದಿಲ್ಲ, ಅದು ಸಾಕಾಗದಂತೆ ನೀವು ಕತೆ ಹೇಳ್ತೀರಿ. ಹೇಳಿಕೆ ಅಷ್ಟೇ ಒಂದು ಕತೆ ಆಗೋದಿಲ್ಲ. ಆ ಹೇಳಿಕೆ ಸಾಕಾಗಲಿಲ್ಲ ಅನ್ನೋದಕ್ಕೋಸ್ಕರನೇ ನಾವು ಕತೆ ಹೇಳ್ತೀವಿ ಅಥವಾ ಬರಿತೀವಿ. ಒಂದು ಕತೆ ಯಾವುದರ ಬಗ್ಗೆ ಇದೆ ಎಂದು ಯಾರು ಕೇಳಿದರೆ ಅವರಿಗೆ ಆ ಕಥೆಯನ್ನೇ ಓದಿ ಅಂತ ಹೇಳುವುದು ಸೂಕ್ತ. ಕಥೆಯ ಅರ್ಥವೆಂದರೆ ಅಮೂರ್ತವಾದ ಅರ್ಥವಲ್ಲ, ಅದು ಅನುಭವಿಸಲಾದ ಅರ್ಥ, ಅನುಭವವನ್ನು ಓದುಗನಿಗೆ ಕೊಡುವಂಥ ಅರ್ಥ, ಅದು ಆ ಕಥೆಯ ಅರ್ಥ ಅಂತ. ಕತೆಗೆ ಅನೇಕ ಶೈಲಿಗಳಲ್ಲಿರುತ್ತೆ. ವಾಸ್ತವವಾದಿ ಶೈಲಿ ಇರುತ್ತೆ, ಫ್ಯಾಂಟಸಿ ಇರುತ್ತೆ, ಮನೋವಿಶ್ಲೇಷಣೆ ಇರುತ್ತೆ. ಕಥೆಯಲ್ಲಿ ಅನೇಕ ವಿಷಯಗಳು ಅನೇಕ ರೀತಿಯಲ್ಲಿ ಅದಿರುತ್ತೆ. ಯಾವುದು ಬರೆದಾಗಲೂ ಕೂಡ ವಾಸ್ತವತೆಗೆ ಬಹಳ ವಿಶೇಷ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ ಅಂತ. ಫ್ಯಾಂಟಸಿ ಅಂತ ನಾವೇನು ಕರಿತೀವಿ, ಒಂದು ಭ್ರಾಮಕ ಲೋಕವನ್ನು ಒಬ್ಬ ಕಥೆಗಾರ ಸೃಷ್ಟಿಸಿದರೂ ಕೂಡ ಅದರ ಬುನಾದಿಯಲ್ಲೂ ವಾಸ್ತವ ಪಾತಳಿಯಲ್ಲೇ ಇರಬೇಕು ಅಂತ. ಫ್ಯಾಂಟಸಿ ಬರೆಯುವಾಗ ಕೂಡ ಅದಕ್ಕೆ ಬುನಾದಿಯಾಗಿರುವುದು ವಾಸ್ತವಿಕತೆಯೇ. ಒಂದು ಕತೆ ಎಷ್ಟು ವಾಸ್ತವಿಕತೆಯಿಂದ ಕೂಡಿರುತ್ತದೆ ಅಂತಂದರೆ ಅದನ್ನು ಫ್ಲಾನರಿ ಓಕೋನರ್ ಅಂತ ಒಬ್ಬ ಅಮೆರಿಕನ್ ಕಥೆಗಾರ್ತಿ ಹೇಳ್ತಾಳೆ. ಅವಳು, ಎ ಸ್ಟೋರಿ ಈಸ್ ಫ್ಯಾಂಟಾಸ್ಟಿಕ್ ಬಿಕಾಸ್ ಇಟ್ ಈಸ್ ರಿಯಲ್ ಅಂತ. ಆರ್ ಎ ಸ್ಟೋರಿ ಈಸ್ ಸೋ ಫ್ಯಾಂಟಾಸ್ಟಿಕ್ ಇಟ್ ಈಸ್ ರಿಯಲ್ ಅಂತ. ಅಂದರೆ ವಿಶೇಷ ಏನೂ ಇಲ್ಲ, ಅದು ತೀರಾ ವಾಸ್ತವವಾಗಿ ಕಾಣಬೇಕು ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಫ್ಯಾಂಟಸಿ ಬರೆಯೋರು ಕೂಡ ಮೂರ್ತ ವಿವರಗಳಿಗೆ ಬದ್ಧರಾಗಿರಬೇಕು. ವಾಸ್ತವವಾದಿ ವಿಧಾನವನ್ನು ಅನುಸರಿಸುವವರಿಗಿಂತ ಹೆಚ್ಚು ಬದ್ಧವಾಗಿರಬೇಕು. ಯಾಕೆಂದರೆ ಕತೆ ವಿಶ್ವಾಸಾರ್ಹವಾಗಿದ್ದಷ್ಟು ಅದರಲ್ಲಿರುವ ಸಾಮಗ್ರಿ ಓದುಗನಿಗೆ ಹೆಚ್ಚು ಮನ ಮುಟ್ಟುತ್ತವೆ ಅಂತ. ಅದಕ್ಕೆ ಒಳ್ಳೆಯ ಉದಾಹರಣೆ ಅಂತಂದರೆ ಕಾಫ್ಕನ ರೂಪಾಂತರ ಒಂದು ಕತೆ. ಆ ಕಥೆಯಲ್ಲಿ ಒಬ್ಬ ಪಾತ್ರ ಗ್ರಿಗರ್ ಸಾಮ್ಸಾನುವನು ಒಂದು ದಿವಸ ಬೆಳಗ್ಗೆ ಎಚ್ಚರವಾದಾಗ ಒಂದು ಹುಳ ಆಗಿಬಿಟ್ಟಿರ್ತಾನೆ. ಆ ಹುಳ ಆಗಿ ಆ ಹುಳವನ್ನು ನೋಡಿದ ಅವನ ತಂದೆ ತಾಯಿ, ಅವನ ಅಕ್ಕ, ಅದನ್ನು ಅವನೊಬ್ಬನ ಮನುಷ್ಯನಾಗಿ ಪರಿಗಣಿಸೋದಿಲ್ಲ. ಆ ಹುಳವನ್ನು ಅವನ ಅಕ್ಕ ಆ ಒಂದು ಪರಕೆ ತಗೊಂಡು ಆ ಹುಳವನ್ನು ಗುಡಿಸ್ತಾಳೆ. ಈ ಕಥೆಯ ಧ್ವನಿ ಏನಿದೆ ಅಂತಂದರೆ ಅದು ತೀರ ವಾಸ್ತವ ಮಟ್ಟದ ಧ್ವನಿ ಅಂತ. ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಎಂಥ ಹೀನ ಸ್ಥಿತಿಯಲ್ಲಿರ್ತಾನೆ ಅಂತನ್ನೋದಕ್ಕೆ, ಅಂಥ ಹೀನ ಸ್ಥಿತಿಯನ್ನು ಸಮಾಜ ಹೇಗೆ ನೋಡ್ತಾ ಇರುತ್ತೆ ಅಥವಾ ಒಂದು ಕುಟುಂಬ ಹೀಗೆ ನೋಡ್ತಾ ಇರೋದಕ್ಕೆ ಅನ್ನುವುದರ ಅರ್ಥ ಇದೆಯಲ್ಲ, ಅದೇ ಅನುಭವಿಸಲಾದ ಅರ್ಥ ಅಂತ ನಾನು ಹೇಳಿದ್ದು. ಫ್ರಾನ್ಸ್ ಕಾಫ್ಕನ ಮೆಟಮಾರ್ಫಿಸ್ ಕತೆ ಕೂಡ ಅದೇ ಹೇಳ್ಬೋದು ಅಂತ.
ಒಬ್ಬ ಮನುಷ್ಯ ರಾತ್ರೋರಾತ್ರಿ ತನ್ನ ಮಾನವ ಸ್ವಭಾವವನ್ನು ಕಳಚಿಕೊಳ್ಳದೆ ಒಂದು ಹುಳುವಾಗಿ ಎಚ್ಚರಗೊಳ್ಳುವ ಕತೆ. ಆದರೂ ಕೂಡ ಆ ಕಥೆಯಲ್ಲಿ ಫ್ರಾನ್ಸ್ ಕಾಫ್ಕನ ಆ ಕಥೆಯಲ್ಲಿ ಗರಿಗರ್ ಸಾಂಸ ಹುಳುವಾಗಿರುವ ಮಕ್ಕಳು ಸಹ ಮಾತಾಡ್ತಾನೆ. ಅವನು ಯೋಚಿಸೋ ರೀತಿಯಲ್ಲ ಒಬ್ಬ ಮನುಷ್ಯ ಯೋಚಿಸೋ. ಹುಳುವಾಗಿದ್ರೂ ಕೂಡ ಅವನು ಯೋಚಿಸೋದೆಲ್ಲ ಒಬ್ಬ ಮನುಷ್ಯನ ಯೋಚನೆಗಳ ರೀತಿಯಲ್ಲೇ ಅಂತ. ಓದುಗ ಈ ಸನ್ನಿವೇಶವನ್ನು ಯಾಕೆ ಒಪ್ಪಿಕೊಳ್ತಾನಂತೆ ಅಂತಂದರೆ, ಕಥೆಯಲ್ಲಿರುವ ಮೂರ್ತ ವಿವರಗಳು ಸಂಪೂರ್ಣವಾಗಿ ನಂಬಿಕೆಗೆ ಪಾತ್ರವಾಗಿರುವೆ. ಅಲ್ಲಿನ ಅವನು ಕೊಡುವ ಎಲ್ಲ ವಿವರಗಳು ಕೂಡ ನಮಗೆ ನಂಬಿಕೆ ಇರಬಹುದು. ಹೌದು, ಇದು ಹೀಗೆ ಅಂತ ನಮಗೆ ಅನಿಸುವಾಗಿರುತ್ತೆ. ಅದು ಬಹಳ ಮುಖ್ಯ ಅಂತ. ಕಥೆಯಲ್ಲಿ ಮನುಷ್ಯನ ದ್ವಂದ್ವ ಸ್ವಭಾವ ಇದೆ. ಮನುಷ್ಯ ದ್ವಂದ್ವ ಸ್ವಭಾವ ಈ ಕಥೆಯಲ್ಲಿ ಎಷ್ಟು ವಾಸ್ತವಿಕವಾಗಿ ವರ್ಣಿಸುತ್ತೆ ಅಂತಂತಂದರೆ, ಆ ಘೋರ ವಾಸ್ತವವನ್ನು ತಾಳಿಕೊಳ್ಳೋದು ಸುಲಭವಲ್ಲ. ಇಲ್ಲಿ ಸತ್ಯವನ್ನು ವಿರೂಪಗೊಳಿಸಾಗಿಲ್ಲ. ಅಂದರೆ ಒಬ್ಬ ಮನುಷ್ಯನ ಒಂದು ಪ್ರಾಣಿ ಮಾಡುವ ಮೂಲಕ ಸತ್ಯ ಅಂತ ಏನಿದೆ ಅದನ್ನು ವಿರೂಪಗೊಳಿಸಿಲ್ಲ. ಸತ್ಯದ ಹತ್ತಿರ ಹೋಗೋದಕ್ಕೆ ಒಂದು ಬಗೆಯ ವಿರೂಪಗೊಳಿಸುವ ವಿಧಾನವನ್ನು ಕತೆಗಾರ ಫ್ರಾನ್ಸ್ ಕಾಫ್ಕ ಅನುಸರಿಸಿದ್ದಾನೆ ಅಂತ. ಸಣ್ಣ ಕತೆಗಾರನ ವಿವರಿಸುವ ಕ್ರಿಯೆ ಮಾನವ ಅಸ್ತಿತ್ವದ ರಹಸ್ಯವನ್ನು ಎಷ್ಟು ಸಾಧ್ಯವೋ ಅಷ್ಟು ತೋರಿಸಬೇಕು. ಇದೇ ಅವನ ವಿಚಿತ್ರ ಸಮಸ್ಯೆ. ಅವನಿಗಿರುವುದು ಸ್ವಲ್ಪವೇ ಅವಕಾಶ. ಮತ್ತೆ ಅದನ್ನು ಅವನು ಕೇವಲ ಹೇಳಿಕೆಯಿಂದ ಸಾಧಿಸಲಾಗುವುದು. ಹೇಳುವುದರಿಂದಲ್ಲ, ತೋರಿಸುವುದರಿಂದ, ಮೂರ್ತಗೊಳಿಸಿ ತೋರಿಸುವುದರಿಂದ ಸಾಧಿಸಬೇಕು. ಒಂದು ಹಳ್ಳೆ ಕಥೆಯನ್ನು ನಾವು ಹ್ರಸ್ವಗೊಳಿಸೋಕ್ಕಾಗೋದಿಲ್ಲ. ಅದನ್ನು ವಿಸ್ತಾರಗೊಳಿಸಬಹುದು. ಒಂದು ಒಳ್ಳೆ ಕಥೆಯನ್ನು ಹ್ರಸ್ವಗೊಳಿಸಿದ್ರೆ ಅದು ಒಳ್ಳೆ ಕಥೆ ಆಗಿರುವುದಿಲ್ಲ. ವಿಸ್ತಾರಗೊಳಿಸಿದರೆ ಅದು ಕಾದಂಬರಿಯಾಗಿ ಬೆಳೆದು ಬಿಡಬಹುದು ಅಂತ. ಯಾವ ಕಥೆಯಲ್ಲಿ ನಾವು ಹೆಚ್ಚನ್ನು ಕಾಣಬಹುದು, ಯಾವ ಕಥೆ ನಮ್ಮಿಂದ ಸದಾ ನುಣುಚಿಕೊಳ್ಳುತ್ತಲೇ ಇರುವುದೋ ಅದೇ ಒಳ್ಳೆಯ ಕಥೆ ಅಂತ. ಅಂಥ ಕಥೆಯಲ್ಲಿ 2 ಮತ್ತು 2 4ಕ್ಕಿಂತ ಹೆಚ್ಚೇ ಆಗಿರುತ್ತೆ ಅಂತ. ಒಂದು ಉದಾಹರಣೆ ಕೊಡಬೇಕಾದ್ರೆ, ಚೆಸ್ಟರ್ಟನ್ ಅಂತ ಒಬ್ಬ ಲೇಖಕ ಇದ್ದ. ಅವನದು ದ ಮ್ಯಾನ್ ಹೂ ವಾಸ್ ಫ್ರೈಡೇ ಅಂತ ಒಂದು ಕಾದಂಬರಿಯಲ್ಲಿ ಒಂದು ಪ್ರಸಂಗ ಬರುತ್ತೆ. ಒಂದು ರೈಲ್ವೆ ಸ್ಟೇಷನ್ ಅಂದರೆ ಗೊತ್ತಲ್ಲ, 100 ಮಂದಿ ಕಾಯ್ತಾ ಇರ್ತಾರೆ ಸ್ಟೇಷನ್ನಲ್ಲಿ. ಅಲ್ಲಿ 2 ಪಾತ್ರಗಳು, ರೈಲ್ವೆ ಸ್ಟೇಷನ್ನಲ್ಲಿರೋ 2 ಪಾತ್ರಗಳು ಪರಸ್ಪರ ಮಾತಾಡ್ತವೆ. ಒಬ್ಬ ಕೇಳ್ತಾನೆ, ಈ ರೈಲ್ವೆ ಸ್ಟೇಷನಲ್ಲಿ ವೈ ಎಲ್ಲರೂ ಕೂಡ ದೇ ಲುಕ್ ಸೋ ಸ್ಯಾಡ್. 100 ಜನ ಇದ್ದಾರೆ ಈ ಸ್ಟೇಷನ್ನಲ್ಲಿ, ದೇ ಆಲ್ ಲುಕ್ ಸೋ ಸ್ಯಾಡ್ ವೈ ಅಂತಂದ್ರೆ. ಇನ್ನೊಂದು ಪಾತ್ರ ಹೇಳ್ತಾನೆ, ಅವರು ಯಾಕಪ್ಪ ಒಂಥರ ಸ್ಯಾಡ್ ಆಗಿದ್ದಾರೆ ಅಂತಂತಂದರೆ, ಅವ್ರಿಗೆ ಎಲ್ಲಿಗೆ ಹೋಗಬೇಕೋ ಆ ಟಿಕೆಟ್ಗಳನ್ನ ಕೊಂಡ್ಕೊಂಡಿದ್ದಾರೆ. ಅವರಿಗೆ ಎಷ್ಟೊತ್ತಿಗೆಲ್ಲ ಈಗೆಲ್ಲ ಇನ್ನು ಸ್ವಲ್ಪ ಹೊತ್ತಿಗೋ ಇನ್ನು 10 ನಿಮಿಷಕ್ಕೂ ಟ್ರೈನ್ ಬರುತ್ತೆ ಅಂತ ಗೊತ್ತಿದೆ. ಮತ್ತು ಅವ್ರು ತಗೊಂಡಿರೋ ಟಿಕೆಟ್ಗಳು ತಾವು ಯಾವ ಊರಿಗೆ ಹೋಗಬೇಕೋ ಆ ಊರಿಗೆ ತಾವು ಟಿಕೆಟ್ ತಗೊಂಡಿದ್ದೀವಿ ಅಂತ ಗೊತ್ತಿದೆ. ರೈಲು ಬಂದ ಮೇಲೆ ತಾವು ಹತ್ತು ಕೂತ್ಕೊಳ್ತೀವಿ ಅಂತ ಗೊತ್ತಿದೆ. ಆಮೇಲೆ ನಾವು ಯಾವ ಊರಿಗೆ ತಲುಪಬೇಕೋ ಆ ಊರಿಗೆ 1 ಗಂಟೆನೋ 2 ಗಂಟೆನೋ ಅಥವಾ 6 ಗಂಟೆನೋ ನಂತರ ತಲುಪ್ತೀವಿ ಅಂತ ಗೊತ್ತಿದೆ. ಆದ್ದರಿಂದಲೇ ಅವ್ರಿಗೆಲ್ರಿಗೂ ಕೂಡ ಒಂದು ರೀತಿ ದುಃಖದಲ್ಲಿದ್ದಾರೆ ಅಂತ. ನಿಜ ಅಲ್ವಾ? ಅಂದರೆ ಸಣ್ಣ ಕಥೆಯಲ್ಲಿ ಅಥವಾ ಕಾದಂಬರಿನೇ ತಗೊಳ್ಳಿ, ನಿಮಗೆ 2, 2, 4 ಆದರೆ ಅದು ಒಳ್ಳೆ ಕಥೆ ಆಗ್ಲಿಕ್ಕೆ ಸಾಧ್ಯ ಇಲ್ವೇ ಇಲ್ಲ ಅಂತ. ಅಷ್ಟು ರೀತಿಯಲ್ಲಿ ಜೀವನ ನಮ್ಮದು ಪರಿಪೂರ್ಣವಾಗಿಲ್ವೇ ಇಲ್ಲ. ಪ್ರತಿಯೊಂದು ಕ್ಷಣಕ್ಕೂ ಕೂಡ ಹೊಸ ಹೊಸ ಅನುಭವಗಳಿಗೆ ನಮ್ಮ ಜೀವನ ತೆರ್ಕೊಳ್ತಾನೆ ಇರುತ್ತೆ, ನಾವು ತೆರ್ಕೊಳ್ತಾನೆ ಇರ್ತೀವಿ. ಮುಂದಿನ 5 ನಿಮಿಷದಲ್ಲಿ ಏನಾಗುತ್ತೆ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಜೀವನ ಅನ್ನುವುದು 100 ವರ್ಷ ಬದುಕ್ಬೋದು, 60 ವರ್ಷ ಬದುಕಬಹುದು, 75 ವರ್ಷ ಬದುಕಬಹುದು, ಬದುಕಬಹುದು ನಿಜ ಅಂತ. ಬದುಕ್ತೀವಿ ಅಂತ ಒಂದು ಗ್ಯಾರಂಟಿ ಏನೂ ಇಲ್ಲ ಅಂತ. ಆದ್ದರಿಂದ ಒಂದು ಒಳ್ಳೆ ಕಥೆಯಲ್ಲಿ ಅದು 2 ಮತ್ತು 2, 4 ಅಂತ. ರೈಲ್ವೆ ಸ್ಟೇಷನಲ್ಲಿ ಅಷ್ಟು ಜನ ಕೂಡ ತಮಗೇನು ಬೇಕು ಅಂತ ಗೊತ್ತಿದೆ, ತಾವೇನು ಟಿಕೆಟ್ ಪಡ್ಕೊಂಡಿದ್ದೀವಿ ಅಂತ ಗೊತ್ತಿದೆ, ಎಷ್ಟೊತ್ತಿಗೆ ಟ್ರೈನ್ ಬರುತ್ತೆ ಅಂತ ಗೊತ್ತಿದೆ, ಎಲ್ಲವೂ ಗೊತ್ತಿರೋದ್ರಿಂದ ಅಲ್ಲಿ ಕತೆ ಇಲ್ಲ ಅಂತ. ಅದು ಒಂದು ಉದಾಹರಣೆ. ಕಥೆಯಾಗೋದಕ್ಕೆ 2 ಅಂಶಗಳು ಬಹಳ ಮುಖ್ಯ ಅಂತ. ಒಂದು
ನಿಗೂಢತೆ ಪ್ರಜ್ಞೆ. ಕತೆಗಾರ ತನಗೆಲ್ಲವೂ ಗೊತ್ತು ಅಂತ ಹೊರಟ್ರೆ ಅವನು ಬಹುಶಃ ಒಳ್ಳೆ ಕತೆ ಬರೆಯೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಸಾಮಾಜಿಕ ನಡಾವಳಿಕೆ. ಕತೆಗಾರ ತಾನು ಯಾವ ಸಮಾಜದಲ್ಲಿದ್ದೇನೆ, ಯಾವ ವರ್ಗದಲ್ಲಿದ್ದೇನೆ, ಅಥವಾ ಯಾವ ಕುಟುಂಬದಲ್ಲಿದ್ದೇನೆ, ಆ ಕುಟುಂಬದ ನಡವಳಿಕೆ ಏನು ಅನ್ನುವ ಒಂದು ಪ್ರಜ್ಞೆ ಬಹಳ ಮುಖ್ಯ ಅಂತ. ನಮಗೆ ನಡಾವಳಿ ಗೊತ್ತಾಗುವುದೇ ನಮ್ಮನ್ನು ಸುತ್ತುವರೆದಿರುವ ಅಸ್ತಿತ್ವದ ಒಳನೆಗೆಯಿಂದ. ಒಂದು ಸಮಾಜದ ನುಡಿಗಟ್ಟೆ ಅದರ ಲಕ್ಷಣವನ್ನು ನುಡಿಸುತ್ತೆ. ಯಾಕೆ ನಮ್ಮಲ್ಲಿ ಕತೆಗಳು ಅಂತ? ದಕ್ಷಿಣ ಕನ್ನಡದಲ್ಲಿ ಇರುವಂಥ ಕತೆಗಾರರು ಕಡೆಯೋದು ಅವರ ಭಾಷೆ ಇದೆಯಲ್ಲ, ಆ ಭಾಷೆ ಬೆಂಗಳೂರಿನಲ್ಲಿ ಬರೆಯುವ ಕತೆ ಬರೆಯುವ ನನ್ನಂಥವನ ಭಾಷೆಗೆ ಇರೋದಿಲ್ಲ. ಅದೇ ರೀತಿ ನಾವು ಹಳೆ ಮೈಸೂರಿನ ಜನ ಬರೆಯುವ ಕಥೆಯಲ್ಲಿರುವಂಥ ಒಂದು ಭಾಷೆ ಇದೆಯಲ್ಲ, ಆ ಭಾಷೆ ಉತ್ತರ ಕರ್ನಾಟಕದ ಕತೆಗಳಲ್ಲಿ ಇರುವಂಥ ಲೇಖಕರ ಕತೆಗಳಲ್ಲಿ ಇರೋದಿಲ್ಲ, ಇರಬಾರದು ಕೂಡ. ಅಂದರೆ ಆ ಒಂದು ಸಮಾಜದ ನುಡಿಗಟ್ಟು ಅಂತ ನಾವೇನು ಕರಿತೀವಿ ಅದು ಆ ಸಮಾಜದ ಲಕ್ಷಣವನ್ನು ಕೂಡ ಭಾಷೆಯ ಮೂಲಕ ವಿವರಿಸ್ತಾ ಇರುತ್ತೆ. ಆ ನುಡಿಗಟ್ಟನ್ನು ಕಡೆಗಣಿಸುವುದೆಂದರೆ ಒಂದು ಅರ್ಥಪೂರ್ಣ ಪಾತ್ರವನ್ನು ರೂಪಿಸುವಲ್ಲ, ಒಂದಿಡೀ ಸಾಮಾಜಿಕ ನೇಯ್ಗೆಯನ್ನೇ ನಿರಾಕರಿಸಿದಂತೆ. ನೀವು ಪಾತ್ರಗಳನ್ನು ಅವುಗಳ ಸಾಮಾಜಿಕ ನೆಲೆಯಿಂದ ಪ್ರತ್ಯೇಕಿಸಿಬಿಟ್ಟರೆ ಆ ಪಾತ್ರಗಳು ಎಂಥ ವ್ಯಕ್ತಿಗಳೆಂದು ಹೆಚ್ಚೇನು ಹೇಳುವುದಿಲ್ಲ. ವ್ಯಕ್ತಿಯೊಬ್ಬನನ್ನು ನಂಬಲರ್ಹವಾದ ಒಂದು ಸಾಮಾಜಿಕ ಸಂದರ್ಭದಲ್ಲಿ ಇರಿಸ್ತಿದ್ದರೆ ನೀವು ಅವನ ವ್ಯಕ್ತಿತ್ವದ ರಹಸ್ಯವನ್ನು ಕುರಿತು ಅರ್ಥಪೂರ್ಣವಾದದ್ದೇನನ್ನೂ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ವ್ಯಕ್ತಿಯ ಭಾಷೆಯ ಮೂಲಕವಷ್ಟೇ ಅವನ ವ್ಯಕ್ತಿತ್ವದ ರಹಸ್ಯವನ್ನು ಕುರಿತು ಅರ್ಥಪೂರ್ಣವಾದದ್ದೇನಾದರೂ ಹೇಳಲು ಸಾಧ್ಯ. ಕತೆಗೆ ಮೂಲ ಉದ್ದೇಶವನ್ನು, ಕತೆಯ ಒಂದು ಸ್ಟ್ರಕ್ಚರ್, ಸಂರಚನೆಯನ್ನು ಕುರಿತು ಇದುವರೆಗೆ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹೇಳಿದ್ದೀನಿ ನಾವು. ಇದು ಕತೆಗಾರರಲ್ಲಿ ಇವತ್ತು ಕನ್ನಡ ಸಣ್ಣ ಕಥೆಗಳ ವಿಷಯಕ್ಕೆ ಬಂದಾಗ ಮಾಸ್ತಿಯವರ ಕಾಲದಲ್ಲಿ ಬರೆದಂಥ, ಮಾಸ್ತಿಯವರೇ ಸ್ವತಃ ರಚಿಸಿದಂಥ ಕಥೆಗಳಿಗೂ ಇವತ್ತು ಕನ್ನಡ ನಾಡಿನಲ್ಲಿ ಅನೇಕ ಕತೆಗಾರರು ಬರೀತಾ ಇರುವಂಥ ಕಥೆಗಳಿಗೂ ಕೂಡ ಒಂದು ಬಗೆಯ ಸಂಬಂಧ ಇದೆ, ಅದೇ ಹೊತ್ತಿಗೆ ಸಂಬಂಧವೂ ಇಲ್ಲ. ಒಂದು ಕಥೆಯ ಸಂರಚನೆಯ ಬಗ್ಗೆ ಕೆಲವು ಇರ್ಬೋದು, ಆದರೆ ಕಥೆಯ ಆಶಯಗಳಿಗೆ ಸಂಬಂಧಪಟ್ಟೆ ಮಾಸ್ತಿಯವರ ಕಥೆಗಳಿಗೂ ಇವತ್ತಿನ ಕಥೆಗಳಿಗೂ ಬಹಳ ವ್ಯತ್ಯಾಸ ಇದೆ. ಸುಮಾರು 30 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದ ಮುಸ್ಲಿಮ್ಸರು ಬರೆದಂಥ ಕಥೆಗಳಿದೆಯಲ್ಲ, ಅಥವಾ ದೇವನೂರು ಮಹಾದೇವರು ಬರೆದಂಥ ಕಥೆಗಳಿದೆಯಲ್ಲ, ಅದೊಂದು ಅನುಭವ ಲೇಖೋ ಇದೆಯಲ್ಲ, ಅದು 60ರ ದಶಕದ ಹಿಂದಿನ ಕನ್ನಡ ಕಥೆಗಳಿಗೆ ಇರಲೇ ಇಲ್ಲ. ಆ ಅನುಭವ ನೋಕೋನ್ನ ನೋಡೇ ಇರಲಿಲ್ಲ. ನಾನು ಕಥೆಗಾರನ ದೃಷ್ಟಿ ಇದೆಯಲ್ಲ, ಆ ದೃಷ್ಟಿ ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ ಅವನು ತನ್ನ ಸುತ್ತಲವನ್ನು ಹೇಗೆ ಗ್ರಹಿಸ್ತಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ಮುಖ್ಯವಾದ ಅಂಶವನ್ನು ಗಮನಿಸಿಯೇ ಎಷ್ಟೋ ಜನ ಒಳ್ಳೆಯ ಕಥೆಗಾರರು ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟು ಸಣ್ಣ ಕಥೆಗಳ ಬಗ್ಗೆ ನನಗೆ ಅನಿಸಿದ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಂಡಿದ್ದೇನೆ. ಇಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಂಥ ನೆಲೆ ಬಳಗದ ಎಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.